आविर्भूयादनघमहिमा मानसे वागधीशः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान् निरस्य कृतवान् भुवि तत्त्ववादम्। सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। ಗ್ರಂಥೋಪ್ಯೇವಂ ವಿಲುಳಿತಃ. ಎಷ್ಟೋ ಗ್ರಂಥಗಳು ನಾಶ ಆಗಿ ಹೋಗಿವೆ. ಹಿಂದೆ ಎಷ್ಟು ಗ್ರಂಥಗಳಿದ್ದವೋ ಇವತ್ತು ಅದರ ಕೋಟಿಯ ಒಂದು ಅಂಶವೂ ಕೂಡ ಇಲ್ಲ. ಸಿಗುವ ಗ್ರಂಥಗಳಲ್ಲಿ ಅನೇಕ ಲಿಪಿಕಾರರ ದೋಷಗಳು, ಅವ್ಯವಸ್ಥೆಗಳು, ಅಂದ್ರೆ ಅವನಿಗೆ ಭಾಷೆ ಬರದೆ ಸುಮ್ಮನೆ ಅಕ್ಷರ ಗಾತ್ರ ಗೊತ್ತಿರುತ್ತೆ, ಉದ್ದಕ್ಕೆ ಬರ್ಕೊಂಡು ಹೋಗಿರ್ತಾನೆ. ಅಥವಾ ಅವನಿಗೆ ಗೊತ್ತಿದ್ರೂ ವ್ಯುತ್ಪತ್ತಿ ಇರಲ್ಲ. ಅಥವಾ ಕೆಲವೊಂದು ಬಾರಿ ಆ ಗ್ರಂಥದ ಕುರಿತಾದ ವೈಶಿಷ್ಟ್ಯ ಏನು ಅಂತ ಅರ್ಥ ಆಗದೆ ತನಗೆ ಏನು ಸ್ವಲ್ಪ ತೋಚಿದೆಯೋ ಅದನ್ನೇ ಮಿಸ್ ಆಗುದು ಬೇಡ ಅಂತ ಉದ್ಧಾರ ಮಾಡುವ ದೃಷ್ಟಿಯಿಂದ ಬರೀತಾನೆ. ಅದ್ರ ತೀರಾ ಅಸಂಗತವಾಗಿರುತ್ತೆ. ಹೀಗೆ ಲಿಪಿಕಾರರ ಪ್ರಮಾದ, ಅವ್ಯವಸ್ಥೆ ಇವೆಲ್ಲದರಿಂದ ಕೂಡಿಕೊಂಡು ಉಳಿದ ಗ್ರಂಥಗಳು ಕೋಟಿಯಲ್ಲಿ ಒಂದು ಅಂಶವೂ ಇಲ್ಲ. ಇದು ಆಚಾರ್ಯರು ಅನೇಕ ಗ್ರಂಥಗಳನ್ನ ಕಂಡವರು ಹೇಳಿದ ಮಾತು. ಅನೇಕ ಗ್ರಂಥಗಳನ್ನ ಉಲ್ಲೇಖಿಸಿ ಇವತ್ತು ಆ ಗ್ರಂಥಗಳ ಹೆಸರೇ ಕೇಳದವರ ನಡುವೆ ಆಚಾರ್ಯರು ಆಗ ಹೇಳಿದ್ದು ಕೋಟಿಯ ಒಂದಂಶವೂ ಕೂಡ ಉಳಿದಿಲ್ಲ ಅಂತ. ಗ್ರಂಥೋಪ್ಯೇವಂ ವಿಲುಳಿತಃ ಕಿಂವರ್ಥೋ ದೇವದುರ್ಗಮಃ ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ. ಯಾವಾಗ ಪಾಠದ ಶುದ್ಧಿಯೇ ಇರುವುದಿಲ್ಲವೋ, ಯಾವಾಗ ಪಾಠದ ವೈಶಿಷ್ಟ್ಯ ಅನ್ನೋದನ್ನ ನಾವು ಗುರುತಿಸಬಹುದು ಅಂದ್ರೆ ಸರಿಯಾಗಿ ಸಿಕ್ಕಿದ ಪ್ರಾಚೀನ ಗ್ರಂಥಗಳು ಅಥವಾ ವ್ಯುತ್ಪನ್ನನ ಗ್ರಂಥದಿಂದ ಹುಡುಕಬಹುದು. ಪಾಠವೇ ಶುದ್ಧಿ ಇಲ್ಲದೆ ಹೋದ್ರೆ ಅರ್ಥವೂ ಕೂಡ ಅಶುದ್ಧಗೊಳ್ತಾ ಹೋಗುತ್ತೆ. ಅಂದ್ರೆ ಒಂದು ಸಿಗುವ ಶ್ಲೋಕವೇ ತಪ್ಪು ಸಿಕ್ಕಿಬಿಟ್ರೆ ಅದರಿಂದ ಹೇಳಬೇಕಾದ ನಿಜವಾದ ಪ್ರಮೇಯವೇ ಸುಳ್ಳಾಗಿ ಹೋಗುತ್ತೆ. ಅಥವಾ ಒಂದು ಗ್ರಂಥದ ತಪ್ಪು ಮಾಹಿತಿಯಿಂದ ಲೋಕದಲ್ಲಿ ಇರುವ ಅನುಭವಕ್ಕೆ ವಿರುದ್ಧವಾದ ಮಾತು ನೋಡಿ ಇಡೀ ಗ್ರಂಥದ ಮೇಲೆ ಅಪನಂಬಿಕೆ ಬಂದು ಬಿಡುತ್ತೆ. ನೂರಾರು ಸಮಸ್ಯೆ ಇದೆ, ಇದು ಒಂದಲ್ಲ. ನಮಗೆ ಸಾಮಾನ್ಯ ಇವತ್ತು ಆ ಪಾಠದ ಶುದ್ಧಿಯ ಬಗ್ಗೆ ಏನಾದ್ರೇನು ದೇವ್ರಿಗೆ ಗೊತ್ತಾಗುತ್ತಲ್ವಾ, ಅಥವಾ ಏನಾದ್ರೇನು ಅರ್ಥಕ್ಕೇನು ವಿರುದ್ಧ ಇಲ್ವಲ್ಲ ಅಂತ ಹೀಗೆಲ್ಲ ಕೆಲವೊಮ್ಮೆ ಸಮಾಧಾನ ಮಾಡಿಕೊಂಡು ಅಥವಾ ಸಿಕ್ಕಿದ ಮಾತುಗಳಿಗೇನೆ ಬೇಕಾದಂತೆ ಅರ್ಥ ಹಚ್ಚುವ ಸಂಸ್ಕೃತದ ಪಾಂಡಿತ್ಯವನ್ನ ಅದರ ಮೇಲೆ ತೋರಿಸಿ ಬೇರೆಯವರು ಅದನ್ನ ನಕ್ಕು ಹೀಯಾಳಿಸಿದಾಗ ಬೇಸರ ಪಟ್ಟುಕೊಳ್ಳುವ ಪ್ರಸಂಗಗಳನ್ನು ನಾವು ನೋಡುತ್ತೇವೆ. ಅದರಿಂದಾಗಿ ಗ್ರಂಥವನ್ನು ಅಧ್ಯಯನ ಮಾಡುವಾಗ ನಮಗೆ ಬೇಕಾದದ್ದು ಬಹಳ ಮುಖ್ಯವಾಗಿ ಪಾಠದ ಶುದ್ಧಿ ಅನ್ನೋದು ತುಂಬಾ ಅಗತ್ಯ. ಪಾಠ ಶುದ್ಧವಾಗಿ ಸಿಕ್ಕಿತು ಅಂತಂದ್ರೆ ಆಮೇಲೆ ಉಳಿದಂತೆಲ್ಲ ತಾನಾಗಿ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ದೇವರ ಚಿಂತನೆಯಲ್ಲಿ ನಾವು ಚೂರು ತಪ್ಪಾದ್ರೂ ಕೂಡ ಎಷ್ಟೋ ಸರ್ತಿ ವಿರುದ್ಧ ದಿಕ್ಕಿನ ಕಡೆಗೆ ಸಾಗುವುದಾಗುತ್ತೆ. ಹಾಗಾಗಬಾರ್ದು ಅನ್ನುವ ಕಾರಣಕ್ಕಾಗಿ ನಾವೆಷ್ಟೋ ಸರ್ತಿ ಅನೇಕ ವಿಷಯಗಳನ್ನ ಜಾಗ್ರತೆಯಿಂದ ತಿಳ್ಕೊಳ್ಬೇಕು ಅಂತ ಶಾಸ್ತ್ರಕಾರರು ಎಚ್ಚರ ಕೊಡುವಂತಹದ್ದು ಈ ಕಾರಣಕ್ಕಾಗಿ. ಆದ್ರಿಂದಾಗಿ ನಮ್ಮ ಅಧ್ಯಯನ, ಅಧ್ಯಾಪನ ಈ ಎಲ್ಲ ವಿಷಯದಲ್ಲೂ ಕೂಡ ನಾವು ವಾಕ್ಯಗಳನ್ನ ಶುದ್ಧವಾಗಿಟ್ಟುಕೊಳ್ಳುವುದನ್ನ ಅಭ್ಯಾಸ ಮಾಡಿದ್ರೆ ತಪ್ಪಾಗದಂತೆ ಹೇಳುವ ಪ್ರಯತ್ನ 100% ಸರಿ ಮಾಡ್ತೇವೆ ಅಂತ ಹೇಳಲಿಕ್ಕಾಗ್ಲಿಕ್ಕಿಲ್ಲ. ಆದ್ರೆ ದೋಷವಿಲ್ಲದಂತೆ ಹೇಳುವ ಪ್ರಯತ್ನ ಮಾಡಿದಾಗಲಂತೂ ಅದರಿಂದ ಸಂಸ್ಕೃತದಲ್ಲಿ ಒಂದು ವಾಕ್ಯ ಇದೆ, ಏಕಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತ. ಎಷ್ಟೋ ಸರ್ತಿ ಅದೇನು ವಿಶೇಷ, ಒಂದು ವಾಕ್ಯವನ್ನ ಸರಿಯಾಗಿ ಹೇಳಿದ್ರೆ ಅವನಿಗೆ ಸ್ವರ್ಗದಲ್ಲಿ ಒಳ್ಳೆಯ ಸ್ಥಾನವನ್ನ ಕೊಡ್ತಾರೆ ಅಂತನ್ನುವ ಮಾತನ್ನ ಹೇಳುವಷ್ಟು
ಮಹತ್ವ ಏನಿದೆ ಅಂತ ನಾವು ಯೋಚನೆ ಮಾಡುತ್ತೇವೆ. ಆದ್ರೆ ಈ ಒಂದು ಸರಿಯಾದ ಶಬ್ದವನ್ನ ಪ್ರಯೋಗ ಮಾಡುವುದ್ರಿಂದ ಎಷ್ಟೋ ಜನರು ಉಪಾಸನೆ ತಪ್ಪದಂತೆ ನೋಡಿಕೊಳ್ಳುವ ಒಂದು ಹೊಣೆಗಾರಿಕೆ ಆ ಮಾತಿನ ಹಿಂದೆ ಇದೆ ಅನ್ನೋದನ್ನ ನಾವು ನೋಡುತ್ತೇವೆ. ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತ. ನಮಗೆ ಇವತ್ತು ಸಿಗುವ ಮಹಾಭಾರತವಾಗ್ಲಿ, ಪುರಾಣಗಳಾಗ್ಲಿ, ರಾಮಾಯಣಗಳಾಗ್ಲಿ ಅನೇಕ ಪ್ರಕ್ಷೇಪ ಪ್ರಮಾದಗಳ ವ್ಯತ್ಯಾಸಗಳ ದೋಷದಿಂದಾಗಿ ಪಾಠಶುದ್ಧಿ ಇಲ್ಲದೆ ಅರ್ಥಶುದ್ಧಿಯನ್ನ ಪಡೆಯುವುದು ಬಹಳ ಕಷ್ಟ. ಹಾಗಾಗಿ ಕಲಿಯುಗದಲ್ಲಿ ಶುದ್ಧ ಜ್ಞಾನದ ಪರಂಪರೆ ಲುಪ್ತ ಆಗಬಾರದು ಅಂತ ನಿರ್ಣಯಾಯ ಪ್ರಚೋದಿತ. ಈ ನಿರ್ಣಯವನ್ನ ಬರೆಯುವುದಕ್ಕಾಗಿ ನಾನು ಭಗವಂತನಿಂದ ಪ್ರೇರೇಪಿತನಾಗಿದ್ದೇನೆ. ಹರಿಣಾ ನಿರ್ಣಯಾನ್ನ ವಚ್ಮಿ ವಿಜಾನನ್ಸ್ತತ್ ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ ವೇದಾಂಶ್ಚಾಸ್ಯ ಪ್ರಸಾದತಃ. ನಿರ್ಣಯಾಯ ಹರಿಣಾ ಪ್ರಚೋದಿತ. ಪರಮಾತ್ಮ ಹೇಳಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಿರ್ಣಯಾನ್ ವಚ್ಮಿ, ನಿರ್ಣಯಗಳನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ಈ ನಿರ್ಣಯದ ಬಗ್ಗೆ ಪ್ರಾಚೀನರಿಗೆ ಇದ್ದ ಕಾಳಜಿ ಏನು ಅಂತ ನಾನು ಪೂರ್ತಿ ಬಿಡಿಸಿ ಹೇಳಲಿಕ್ಕಾಗದೇ ಇದ್ರು ಪಾಠಶುದ್ಧಿಯಿಂದಾಗಿ ಏನೆಲ್ಲ ಹೊಸ ಅರ್ಥಗಳನ್ನ ತಿಳಿಯುವುದು ಸಾಧ್ಯವಾಗುತ್ತೆ. ಯಾಕೆಂದ್ರೆ ನಾವೇನೋ ತಿಳ್ಕೊಂಡದ್ದನ್ನೇ ಸತ್ಯ ಆಗಬೇಕು ಅಂತ ಬಯಸುವುದು ಸಾಮಾನ್ಯ ಮನುಷ್ಯನ ಸ್ವಭಾವ. ಜಗತ್ತು ಹೇಗಿದೆ ಅದನ್ನ ಹಾಗೆ ಸ್ವೀಕರಿಸುವ ಎಚ್ಚರ ನಮಗೆ ಇಲ್ಲದೆ ಹೋದ್ರೆ, ನಮ್ಮಲ್ಲಿ ಕೆಲವರದ್ದು ವಾದ ಇದೆ, ನಾನು ಎಲ್ಲರಿಂದಲೂ ಒಳ್ಳೆಯದನ್ನ ಸ್ವೀಕರಿಸ್ತೇನೆ ಅಂತ ಹೇಳುವ ಮಾತು ಚೆನ್ನಾಗಿರುತ್ತೆ. ಆದ್ರೆ ಎಲ್ಲ ಆಚಾರ್ಯರು, ಎಲ್ಲ ಮತೀಯರು, ಎಲ್ಲ ಬೈಬಲ್ಲು ಒಂದನ್ನೇ ಹೇಳುತ್ತೆ, ಕುರಾನು ಒಂದನ್ನೇ ಹೇಳುತ್ತೆ, ತ್ರಿಪಿಟಕಗಳು ಒಂದನ್ನೇ ಹೇಳುತ್ತಾವೆ, ಮಹಾಭಾರತವು ಒಂದನ್ನೇ ಹೇಳುತ್ತೆ, ಭಾಷ್ಯಗಳು ಒಂದನ್ನೇ ಹೇಳುತ್ತಾವೆ ಅಂತ ಈ ರೀತಿ ಎಲ್ಲದನ್ನು ಸಮನ್ವಯ ಮಾಡ್ಲಿಕ್ಕೆ ಹೋಗುವಂತಹ ಒಂದು ದಡ್ಡತನ ಇವತ್ತಿನ ಸಮಾಜದಲ್ಲಿ ಸಮಾನತೆ ಅಥವಾ ಯಾರಿಗೂ ನೋಯಿಸಬಾರದು ಅಂತನ್ನುವ ಏನೋ ಒಂದು ತಮ್ಮದೇ ಆದ ಸಾಮಾಜಿಕ ನ್ಯಾಯವನ್ನು ಕೊಡುವುದಕ್ಕೆ ಹೊರಟು ಸತ್ಯದಿಂದ ದೂರ ಆಗ್ತೇವೆ. ನಾವು ಎಲ್ಲರನ್ನೂ ಖುಷಿ ಪಡಿಸ್ಬೇಕು ಅಥವಾ ಯಾರನ್ನೂ ನೋಯಿಸಬಾರದು ಅನ್ನುವುದು ಒಂದು ಮೂರ್ಖತನದ ವಾದ ಆಗುತ್ತೆ. ಯಾಕೆಂದ್ರೆ ಶಾಸ್ತ್ರದ ವಿಷಯದಲ್ಲಿ, ಉಳಿದಂತೆ ಲೋಕದ ವಿಷಯದಲ್ಲಿ ನಾವು ಯಾರಿಗೂ ಅನ್ಯಾಯ ಮಾಡಬಾರದು, ನೋಯಿಸಬಾರದು, ಶತ್ರುವೇ ಆಗಿದ್ರು ಅವನನ್ನ ಉಳಿಸುವ ಒಂದು ಅವಕಾಶ ಬಂದಾಗ ಉಳಿಸ್ಬೇಕು ಅಂತ ಅನ್ನುವ ಮಾತುಗಳನ್ನು ಹೇಳುತ್ತಾರೆ. ಅದರ ಪರಿಣಾಮ ತುಂಬಾ ಕೆಟ್ಟದಾಗಿದೆ, ದೊಡ್ಡದಾಗಿದೆ, ಅವನಿಂದಾಗಿ ಅನರ್ಥ ಜಗತ್ತಿಗೆ ವ್ಯಾಪಿಸತ್ತೆ ಅನ್ನುವ ಸ್ಥಿತಿಯಲ್ಲಿದ್ದಾಗ ಪ್ರಯೋಜನ ಯಾವುದರಲ್ಲಿ ದೊಡ್ಡದಿದೆ? ಸಜ್ಜನರಿಗೆ ಹೆಚ್ಚು ಉಪಯೋಗ ಎಲ್ಲಿ ಇದೆ? ಲೋಕದಲ್ಲಿ ಸಾಮಾನ್ಯ ನಿರುಪದ್ರವಿಗಳ, ನಿರಪರಾಧಿಗಳ ಉಳಿವು ಅದರಿಂದ ಆಗತ್ತೆ ಅನ್ನುವ ಸ್ಥಿತಿ ಇದ್ದಾಗ ಕೈ ಬಿಡುವುದು ಬೇರೆ ಪ್ರಶ್ನೆ. ಆದ್ರೆ ನಾವು ನನಗೆ ಅವ್ರು ಹೇಳಿದ್ದೂ ಸರಿ ಇದೆ, ಇವ್ರು ಹೇಳಿದ್ದೂ ಸರಿ ಇದೆ, ಎರಡೂ ಸರಿ ಇದೆ, ಎರಡೂ ಒಂದೇ ಇದೆ ಅಂತ ವಾದ ಶುರು ಮಾಡಿದ್ರೆ ಅದರಿಂದ ನಾವು ಸತ್ಯವೂ ಹೌದು ಜಗತ್ತು, ಸುಳ್ಳು ಹೌದು ಜಗತ್ತು ಅಂತ ಒಪ್ಪಿಕೊಳ್ಳಿಕ್ಕಾಗುದಿಲ್ಲ. ಯಾಕೆಂದ್ರೆ ಅದು ತೀರ ವಿರುದ್ಧವಾದ ಸಂಗತಿ. ಒಂದೇ ವಸ್ತು ಸತ್ಯವೂ ಆಗಿ ಸುಳ್ಳು ಆಗಿ ಎರಡೂ ಒಟ್ಟೊಟ್ಟಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೋ ಸತ್ಯ, ಒಂದೋ ಸುಳ್ಳು. ಯಾಕೆಂದ್ರೆ ಅದು ವಿರುದ್ಧ ಧರ್ಮ ಅಂತ ಆಗುವುದೇ ವಿರುದ್ಧವಾದ ಲಕ್ಷಣಗಳು ಕೂಡಿಯುವುದರಿಂದಾಗಿ. ನಮಗೆ ಯಾವುದು ಸುಳ್ಳು ಅದರಿಂದ ಸುಖ ಆಗುದು ಸಾಧ್ಯ ಇಲ್ಲ. ಐಂದ್ರಜಾಲಿಕ ಕೊಟ್ಟಂತಹ 500 ರೂಪಾಯಿ ನೋಟನ್ನ ನಾವು ಮನೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಅದು ಕಾಗದದ ಚೂರಾಗಿರುತ್ತೆ. ಅವ್ರು ನಮಗೆ ಕಣ್ಣಿಗೆ ಕಟ್ಟುವಂತೆ ಮಾಡಿದ್ದು ಮಾತ್ರ. ನಿಜವಾಗಿ ಅದರಿಂದ ತೆಗೆದುಕೊಂಡು ಹೋಗಿ ದುಡ್ಡು ಕೊಟ್ಟು ನಮಗೆ ಬೇಕಾದ 500 ರೂಪಾಯಿಯ ಸಾಮಗ್ರಿಯನ್ನು ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಒಬ್ಬ ದಾನ ಮಾಡಿದ್ರೆ ಮಾತ್ರ ನಮಗೆ ಅದರ ಅನುಕೂಲತೆ ಒದಗುವುದು ಸಾಧ್ಯ. ಹಾಗಾಗಿ ನಿರ್ಣಯವನ್ನ ತೆಗೆದುಕೊಳ್ಳುವಾಗ ಕೆಲವು ಕಹಿ ಇರುತ್ತೆ, ಆದ್ರೆ ಅದು ಇರುವುದೇ ಹಾಗೆ. ಕೆಲವು ಸಿಹಿ ಆಗುತ್ತೆ, ಅದು ಇರುವುದೇ ಹಾಗೆ. ನಮಗೆ ಇಷ್ಟ ಆಯ್ತು, ನಮಗೆ ಇಷ್ಟ ಆಗ್ಲಿಲ್ಲ ಅನ್ನೋ ಅಷ್ಟೇ ಕಾರಣಕ್ಕೆ ನಾವು ವಿಷಯವನ್ನೇ ತಿದ್ದಿ ಯಾರಿಗೂ ನೋಯಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಬದಲಾಯಿಸ್ತೇನೆ ಅಂತ ಅನ್ನೋದು ಬಹಳ ಗಂಭೀರವಾದ ವಿಷಯವಾಗಿ ಬಿಡುತ್ತೆ. ತುಂಬಾ ಸರ್ತಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ನಾವು ಯಾವ ದಾರಿಯಲ್ಲಿದ್ದೇವೆ, ಏನು ಹೇಳಲಿಕ್ಕೆ ಹೊರಟಿದ್ದೇವೆ, ಯಾರನ್ನ ಪ್ಲೀಸ್ ಮಾಡ್ಲಿಕ್ಕೆ ಹೊರಡುತ್ತೇವೆ. ಅಪೀಸ್ಮೆಂಟ್ ಅಂತ ಅನ್ನೋದು ಎಷ್ಟು ಅಪಾಯಕಾರಿ ಆಗಿದೆ ಇವತ್ತು ಜಗತ್ನಲ್ಲಿ ಅಂತ ಗೊತ್ತಿದೆ. ಯಾರು ಜನಸ್ನೇಹಿಯಾದ ಕಾರ್ಯವನ್ನು ಮಾಡ್ತಾನೋ ಅವನು ಈ
ಪ್ರಸಿದ್ಧಿಗೆ ಕಾರಣವಾಗುವಂತಹ ಯೋಜನೆಗಳನ್ನು ಕೈ ಬಿಡ್ತಾನೆ. ಜನರು ಸ್ನೇಹ ಮಾಡುವಂತ ಆಗುವಂತಹದ್ದಲ್ಲ, ಜನರಿಗೆ ಒಳ್ಳೆಯದನ್ನು ಉಂಟು ಮಾಡುವ ಯೋಜನೆ ಅನ್ನೋದು ಮುಖ್ಯ ಆಗುತ್ತೆ. ಜನಪ್ರಿಯ ಯೋಜನೆಗಳ ಹಿಂದೆ ಸಾಗಿದವನು ಯಾವತ್ತೂ ಕೂಡ ದೇಶವನ್ನೇ ಮಾರಿಬಿಡ್ತಾನೆ. ಯಾಕೆಂದ್ರೆ ಜನಕ್ಕೆ ಏನ್ ಬೇಕು ಏನು ಬೇಡ ಅನ್ನೋ ನಿಶ್ಚಯ ಮಾಡುವಂತಹ ಎಚ್ಚರ ಇರುವುದಿಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಯೋಚನೆ ಒಂದೊಂದು ತರ ಇರುತ್ತೆ. ಹಾಗೆಲ್ಲದನ್ನೂ ಕೂಡ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಿದ ಹೋದ್ರೆ ಲೋಕವನ್ನ ಮೆಚ್ಚಿಸುವುದು ಹುಚ್ಚುತನ ಅನ್ನುವ ಮಾತು ಇದೆ. ಹಾಗಾಗಿ ಜನರಿಗೆ ಹಿತ ಯಾವುದ್ರಲ್ಲಾಗುತ್ತೆ ಅದನ್ನು ಯೋಚಿಸ್ಬೇಕು ಹೊರತು ಜನರಿಗೆ ಯಾವುದು ಪ್ರಿಯವಾಗುತ್ತೆ ಅನ್ನೋದನ್ನು ಯೋಚಿಸ್ತಾ ಹೋದಂತೆ ಇದು ಲೋಕದ ಒಂದು ಸಣ್ಣ ದೃಷ್ಟಾಂತದಿಂದಲೇ ನಮಗೆ ಅರ್ಥ ಆಗ್ಬೇಕಾದ ಸಂಗತಿ. ಇನ್ನು ಶಾಸ್ತ್ರದ ಒಳಗೆ ಹೋದಾಗ ಇದೇ ವಿಷಯವನ್ನ ಜನರಿಗೆ ಬೇಜಾರಾಗಬಾರ್ದು ಅಂತ ನಾವು ತತ್ವವನ್ನೇ ಬದಲಿಸ್ತೇವೆ. ಆದ್ರೆ ಜಗತ್ತು ಹಾಗಿರುವುದಿಲ್ಲ ತಾನೇ. ನಾವು ಜನ ಮೆಚ್ಚುವಂತೆ ಮಾಡಬೇಕು ಅಂತ ಹೊರಟ ಜಾಹೀರಾತುಗಳ ಪರಿಣಾಮ ಮಕ್ಕಳ ಮೇಲೆ ಹೇಗೆ ಬೀಳ್ತಾ ಇದೆ ಇವತ್ತು? ಎಲ್ಲವೂ ಸುಖಮಯವಾಗಿರುತ್ತೆ. ನಮ್ಮ ಮನೆಯಲ್ಲಿರುವ ಟಾಯ್ಲೆಟ್ನಿಂದ ಹಿಡಿದು ಜಗತ್ತಿನ ಎಲ್ಲವೂ ಕೂಡ ಸುಗಂಧಭರಿತವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅನ್ನೋದು ಸತ್ಯ. ಅದು ಕ್ಲೀನ್ ಮಾಡ್ಕೋಬೇಕು. ಅದಕ್ಕಾಗಿ ಸುಲಭದ ದಾರಿ ಅಥವಾ ಇನ್ನೇನೋ ಅನರ್ಥದ ದಾರಿಯನ್ನ ಹುಡುಕಿ ನಾಳೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಅನರ್ಥವನ್ನ ಮಾಡಿಕೊಳ್ಳುವಂತಹ ವಿಷಾನಿಲಗಳ ಪ್ರಯೋಗಕ್ಕೆ ಕಾರಣವಾದ್ರೆ ನಮ್ಮ ಬದುಕು ಹೇಗೆ ಬೆಳೆಯುತ್ತೆ? ಒಂದು ಗಡಿಗೆಯನ್ನ ನಾವು ಉಪಯೋಗಿಸಿ ಅದನ್ನ ಬಾಳಿಕೆ ತಂದುಕೊಳ್ಳುವುದಕ್ಕೆ ಕಷ್ಟ ಆಗುತ್ತೆ ಅಂತನ್ನುವ ಕಾರಣಕ್ಕೆ ನಾವು ಪ್ಲಾಸ್ಟಿಕ್ ಅನ್ನ ಬಳಸಿ ಭೂಮಿಗೆ ಅನ್ಯಾಯ ಮಾಡಿದೆವು, ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡೆವು, ನೂರಾರು ತರದ ಅಪಾಯಗಳಿಗೆ ಈಡಾದೆವು. ಅಂದ್ರೆ ನಮ್ಮ ಹತ್ರ ಉತ್ತರ ಇದೆ. ಏನು ಅಂದ್ರೆ ಅದರಷ್ಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಳಿಕ್ಕೆ ಗಾಜಿನಿಂದಾಗಲಿ ಅಥವಾ ಪಿಂಗಾಣಿಯಿಂದಾಗಲಿ ಅಥವಾ ಮಡಿಕೆಯಿಂದಾಗಲಿ ಸಾಧ್ಯ ಇಲ್ಲ ಅಂತ. ಆದ್ರೆ ಹಾಗೆ ನಮ್ಮಲ್ಲಿ ಜಾಗ್ರತೆ ಹೆಚ್ಚುವಂತೆ ನಾವು ಬದುಕಬೇಕಿತ್ತು ಹೊರತು ಜಾಗ್ರತೆಯನ್ನು ಕಳ್ಕೊಂಡು ಬಿದ್ರೂ ಒಡೆಯದಂತೆ ನೋಡ್ಕೊಳ್ಳುವ ಈ ಸೌಕರ್ಯವನ್ನ ಬೆನ್ನು ಹತ್ತಿಯೇ ನಾವು ಸತ್ಯದಿಂದ ದೂರ ಆಗ್ತಾ ಹೋದದ್ದು. ಒಟ್ಟಂತೂ ಶಾಸ್ತ್ರಾಂತರಾಣಿ ಸಂಜಾನನ್, ಎಲ್ಲ ಶಾಸ್ತ್ರಗಳ ಅರಿವು ಇದ್ದಾಗಲೇ ಸತ್ಯವನ್ನ ಸರಿಯಾಗಿ ಬಿಡಿಸಿ ಹೇಳುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲರೂ ಎಲ್ಲ ಶಾಸ್ತ್ರದಲ್ಲೂ ಪರಿಣಿತರಾಗುವುದು ಅಸಾಧ್ಯ. ಸರ್ವಃ ಸರ್ವಂ ನ ಜಾನಾತಿ, ಎಲ್ಲರೂ ಎಲ್ಲ ವಿಷಯಗಳಲ್ಲೂ ಪರಿಣಿತರಾಗುವುದು ಸಾಧ್ಯ ಇಲ್ಲ. ಆದ್ರೆ ಎಲ್ಲ ವಿಷಯಗಳ ಪರಿಚಯ ಅಂತೂ ಇರಬೇಕು. ಸಮಗ್ರ ಜ್ಞಾನ ಇಲ್ಲದೆ ಹೋಗ್ಬೋದು. ಆದ್ರೆ ಪರಿಚಯ ಇಲ್ಲದೆ ಹೋದ್ರೆ ಒಂದು ವಿಷಯವನ್ನು ಅವನು ಸರಿಯಾಗಿ ತಿಳಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಸೈನ್ಸ್ ಬಗ್ಗೆ ಮಾತಾಡುವವನಿಗೆ ಗಣಿತ ಚೆನ್ನಾಗಿ ಗೊತ್ತಿಲ್ಲ ಅಂದ್ರೆ ಅವ್ನು ಸೈನ್ಸ್ ಬಗ್ಗೆ ಮಾತಾಡಿಯೂ ಮೂರ್ಖ ಆಗ್ತಾನೆ. ಯಾಕೆಂದ್ರೆ ಲೆಕ್ಕಾಚಾರ ಇಲ್ಲದೆ ಮಾತಾಡಿದ ಸೈನ್ಸು ಅದು ನಾಳೆ ಡೆಮ್ಮಿ ಅಂತ ಅನ್ಸುತ್ತೆ. ಸ್ವಾತಂತ್ರ್ಯದ ಬಗ್ಗೆಯೋ ಅಥವಾ ಇತಿಹಾಸದ ಬಗ್ಗೆಯೋ ಮಾತನಾಡುವವನಿಗೆ ಆ ಇತಿಹಾಸದ ಆ ಕಾಲದ ಸಂಸ್ಕೃತಿಯ ಬಗ್ಗೆ ಪರಿಚಯ ಇಲ್ಲದೆ ಹೋದ್ರೆ, ಈಗ ವಾಲ್ಮೀಕಿಗಳ ಕಥೆಯನ್ನ ಹೇಳ್ತಾ ಮರ ಮರ ಅಂತ ಹೇಳಿ ಆತ ಮುಂದೆ ರಾಮ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿ ಉದ್ಧಾರ ಆದ. ಕೇಳಲಿಕ್ಕೆ ಚೆನ್ನಾಗಿದೆ ಕಥೆ. ಆದ್ರೆ ಇದು ಒಂದು ಮಿಲಿಯಾಂತರ ಗಟ್ಟಲೆ ವರ್ಷಗಳ ಹಿಂದೆ ನಡೆದ ಕಥೆಯನ್ನ ರಾಮ ರಾಮ ಅನ್ನುವ ಶಬ್ದವನ್ನ ಹೇಳಿಸ್ಲಿಕ್ಕೋಸ್ಕರ ಕನ್ನಡದ ಶಬ್ದವಾದ ಮರವನ್ನ ಉಪಯೋಗಿಸಿ ಅವನು ಹೇಳಿಕೊಂಡ ಅಂತ ಹೇಳಿದ್ರೆ ಕನ್ನಡದ ಭಾಷೆಯ ಅಸ್ತಿತ್ವ ಎಲ್ಲಿ ಹೋಯ್ತು? ಯಾವ ವರ್ಷಗಳ ಹಿಂದಿನ ತನಕ ಹೋಯ್ತು ಅಂತ ಯೋಚನೆ ಮಾಡ್ಬೇಕಲ್ವ ನಾವು. ಅಂದ್ರೆ ಇದು ಒಂದೊಂದು ಕಥೆ ಅಲ್ಲ, ಇಂತಹ ನೂರಾರು ಕಥೆಗಳು ಅಸಂಬದ್ಧವಾಗಿ ಕೇವಲ ಆ ಕಾಲದ ವ್ಯಕ್ತಿಯ ಮಹತ್ವವನ್ನು ಅಥವಾ ಜನಾಂಗದ ಉನ್ನತಿಯನ್ನು ಹೇಳುವುದಕ್ಕೋಸ್ಕರ ಹುಟ್ಟಿಕೊಂಡ ಕಥೆಗಳು ಸತ್ಯವನ್ನ ಬಹಳ ಚೆನ್ನಾಗಿ ಮರೆಮಾಚಿ ನಮ್ಮನ್ನ ದಡ್ಡರನ್ನಾಗಿಸುತ್ತೆ. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದ ನಾನಿಲ್ಲಿ ಅನೇಕ ನಿರ್ಣಯಗಳನ್ನು ಕೊಟ್ಟಿದ್ದೇನೆ. ಇದು ಕೆಲವು ನಿರ್ಣಯಗಳು ನಾವು ಇಲ್ಲಿಯ ತನಕ ತಿಳಿದುಕೊಂಡ ಸಂಗತಿಗಳಿಗೆ ತೀರ ವಿರುದ್ಧವಾಗಿರುತ್ತೆ, ಅಥವಾ ಇಲ್ಲಿಯ ತನಕ ನಾವು ನಂಬಿಕೊಂಡ ನಂಬಿಕೆಗೆ ಹೊಂದಾಣಿಕೆ ಆಗದೇ ಇರುವಂತಹದ್ದಿರುತ್ತೆ. ನಾವು ಯಾರನ್ನ ತುಂಬಾ ದೊಡ್ಡವರು ಅಂತ ಅಂದುಕೊಂಡವರ ಬಾಯಿಯಿಂದೆಲ್ಲ ಕೇಳಿರ್ತಿರೋ ಆ ಮಾತುಗಳೆಲ್ಲ ಸುಳ್ಳು ಆಗುವಂತಹ ಸಂಭವ ಇರುತ್ತೆ. ಆದ್ರೆ ನಾನು ಯಾರನ್ನೋ ಮೆಚ್ಚಿಸ್ಲಿಕ್ಕೋ ಯಾರನ್ನೋ ಸಂತೋಷ ಪಡಿಸ್ಲಿಕ್ಕೋ ಈ ಗ್ರಂಥವನ್ನ ನಾನು ಹೇಳ್ತಾ ಇಲ್ಲ. ಅದರಿಂದಾಗಿ ವೇದಗಳನ್ನ ಚೆನ್ನಾಗಿ ಅರಿತು ಶಾಸ್ತ್ರಗಳ ನೂರಾರು ಮಾತುಗಳನ್ನ ಅವಲೋಕನ ಮಾಡಿ ಆಲೋಡನೆ ಮಾಡಿ ನಿರ್ಣಯವನ್ನ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತ ಆಚಾರ್ಯರು ಮೊದಲೇ ಈ ಗ್ರಂಥದ ಗಾಂಭೀರ್ಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ನಾವು ಇದರೊಳಗೆ ಇಳಿದ್ರೆ ನಮಗೆ ಏನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದರ್ಥದಲ್ಲಿ ತಾತ್ಪರ್ಯನಿರ್ಣಯದ ಮೊದಲ 3 ಅಧ್ಯಾಯಗಳನ್ನ ಯಾರು ಬದುಕಿನುದ್ದಕ್ಕೂ ಚೆನ್ನಾಗಿ ಮತ್ತೆ 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 ಮನನ ಮಾಡ್ತಾನೋ ಅವನು ಯಾವತ್ತೂ ಯಾವ ತರದ ಏರಿಳಿತಗಳು ಜಗತ್ತಿನಲ್ಲಿ ಉಂಟಾದಾಗಲೂ ಅವನು ಅದಕ್ಕೆ ತುಂಬಾ ಗಾಬರಿ ಪಡುವುದಿಲ್ಲ ಅಥವಾ ಆತ್ಮವಿಶ್ವಾಸದಿಂದ ತಗ್ಗಿ ಬದುಕನ್ನ ಹುಸಿಯ ಕಡೆಗೆ ಕರೆದೊಯ್ಯುವುದಿಲ್ಲ. ಹಾಗಾಗಿ
ಮೊದಲ ಅಧ್ಯಾಯದಲ್ಲಿ ನಿರ್ಣಯವನ್ನ, ತಾತ್ಪರ್ಯವನ್ನ ಕೊಟ್ರೆ, ಈಗ ಆ ನಿರ್ಣಯಕ್ಕೆ ಕಾರಣವಾದ ವಾಕ್ಯಗಳನ್ನ ಉದ್ಧಾರ ಮಾಡ್ತೇನೆ ಅಂತ ಹೇಳಿ, ಅದಕ್ಕೆ ಮತ್ತಷ್ಟು ತಾನು ತೆಗೆದುಕೊಂಡ ಉಪಕ್ರಮಗಳನ್ನ, ಅದಕ್ಕೋಸ್ಕರ ಬಳಸಿಕೊಂಡಂತಹ ಗ್ರಂಥಗಳ ಪ್ರದೇಶಗಳನ್ನೆಲ್ಲ ಹೇಳ್ತಾ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್ ಯಥಾ ಸ ಭಗವಾನ್ ವ್ಯಾಸಃ ಸಾಕ್ಷಾನ್ನಾರಾಯಣ ಪ್ರಭು ಜಗಾದ ಭಾರತಾದ್ಯೇಷು ತಥಾ ವಕ್ಷ್ಯೇ ತದೀಕ್ಷಯಾ ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ ಭಾರತಾರ್ಥಾನುಸಾರತಃ ನಿರ್ಣಯ ಸರ್ವಶಾಸ್ತ್ರಾಣಾಂ ಭಾರತಂ ಪರಿಕೀರ್ತಿತಂ. ಯಾವುದೇ ಗ್ರಂಥವನ್ನ ಸಂಕಲನ ಮಾಡುವಾಗ, ಅದನ್ನ ಕಂಪೈಲ್ ಮಾಡುವಾಗ, ಜೋಡಿಸುವಾಗ, ಬರೀ ನನ್ನ ಮನೆಯಲ್ಲಿ ಒಂದು ಪುಸ್ತಕ ಇದೆ ಅದೇ ಸತ್ಯ ಅಂತ ನಾನು ಪ್ರಿಂಟ್ ಮಾಡಿಸುವ ಹಾಗಿಲ್ಲ, ಅಥವಾ ಅದನ್ನ ಪ್ರಕಟಗೊಳಿಸುವ ಹಾಗಿಲ್ಲ. ಯಾಕೆಂದ್ರೆ ನನ್ನ ಕಥೆ ಆಗಿದ್ರೆ ನಾನು ಬರೆದ ಸ್ಕ್ರಿಪ್ಟ್ ಅನ್ನ ಮಾತ್ರ ಅನುಸರಿಸಿದ್ರೆ ಸಾಕು. ಇದು ನಾನು ಬರೆದ ಕಥೆ ಅಲ್ಲ, ನನ್ನಿಂದ ಪೂರ್ವಜರು ಬರೆದ ಕಥೆ. ನನ್ನಿಂದ ಪೂರ್ವಜರು ಬರೆದ ಕಥೆಯನ್ನ ನೂರಾರು ಜನ ಓದಿದ್ದಾರೆ, ಸಾವಿರಾರು ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ, ಲಕ್ಷಾಂತರ ಜನ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಹಾಗಾಗಿ ಅದೆಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗುವಾಗ ಒಂದೊಂದು ಕಡೆ ಒಂದೊಂದು ಪಾಠಾಂತರಗಳಿರಬಹುದು, ಗ್ರಂಥ ರೂಪಗಳೇ ಬದಲಾಗಿ ಹೋಗಿರುವಂತಹದ್ದನ್ನ ನಾವು ನೋಡುತ್ತೇವೆ. ಹಾಗಾಗಿ ನಾನು ಈ ಗ್ರಂಥವನ್ನ ಒಟ್ಟುಗೂಡಿಸುವಾಗ, ಅಂದ್ರೆ ಬಹುಶಃ ಒಂದು ಸಂಶೋಧನೆಯ ಮಟ್ಟಿಗೆ ವಿದೇಶೀಯ ಚಿಂತನೆಗಳಲ್ಲೂ ಕೂಡ, ವಿದೇಶೀಯ ಚಿಂತನೆಗಳಲ್ಲಿ ತುಂಬಾ ಒಳ್ಳೆಯ ಸಂಗತಿಗಳಿವೆ. ಸಂಶೋಧನೆಯ ಕುರಿತಾದ ಅವರ ಆಲೋಚನೆಗಳು, ಆ ವಿಚಾರ, ತರ್ಕ ಮಾಡುವುದು, ಇದೆಲ್ಲವೂ ಬಹಳ ಚಂದ ಇದೆ. ಆದ್ರೆ ಕೆಲವು ವಿಷಯದಲ್ಲಿ ಅವರಿಗೆ ಭಾರತೀಯ ನೆಲೆಯನ್ನೇ ಪರಿಚಯಿಸಿಕೊಳ್ಳದೆ ಅದೇ ಸಂಶೋಧನಾ ರಂಗವನ್ನ ಭಾರತೀಯ ಗ್ರಂಥಗಳ ಮೇಲೆ ಉಪಯೋಗಿಸ್ಲಿಕ್ಕೆ ಹೋಗಿ ಎಷ್ಟೋ ಎಡವಟ್ಟುಗಳನ್ನ ಶೆಲ್ಡನ್ ಪೊಲಾಕ್ನಂತಹ ದೊಡ್ಡ ದೊಡ್ಡ ಮಹಿಮರೂ ಕೂಡ ಅನಿವಾರ್ಯವಾಗಿ ತಪ್ಪುದಾರಿಯನ್ನ, ಜನತೆಯನ್ನೇ ತಪ್ಪುದಾರಿಗೆ ಎಳೆಯುವಂತಹ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇರುವುದನ್ನು ನಾವು ನೋಡ್ತೇವೆ. ಆದ್ರೆ ಮೂಲತಃ ಆಚಾರ್ಯರು ಕೊಟ್ಟಂತಹ ಈ ಸಂಶೋಧನಾ ರಂಗಕ್ಕೆ ಕೊಟ್ಟಂತಹ ಮೂಲ ಸೂತ್ರಗಳನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಅವರ ಗ್ರಂಥಗಳಿಗೆ ಇದು ಬಹುಶಃ ಸರಿ ಹೋದೀತು. ಯಾಕೆಂದ್ರೆ ಅವರಿಗೆ ಕಾಲದ ಮಿತಿ ಇದೆ. ಅವರ ಇಡೀ ಜನಾಂಗಗಳ ಕಣ್ಣು ತೆರೆದ ಸಂಗತಿಯ ಇತಿಹಾಸದ ಕಥೆ ಗೊತ್ತಿರುವುದು ಅವರಿಗೆ ಬಹುಶಃ ಒಂದು 4000-5000 ವರ್ಷಕ್ಕೆ ಈಚೆಗೆ ಹೊರತು ಇನ್ಯಾವ ರೀತಿಯಿಂದಲೂ ಕೂಡ ಅವರಿಗೆ ಪೂರ್ವದ ಕಥೆಯ ಇತಿಹಾಸದ ಪರಿಚಯ ಅವರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಣ್ಬಿಟ್ಟದ್ದೇ ನಾಗರಿಕತೆ ಅದಾದ ಮೇಲೆ. ಆದ್ರೆ ಭಾರತೀಯ ನಾಗರಿಕತೆಯ ಕಣ್ಣು ಬಿಡುವಿಕೆ ಅಂತ ಅನ್ನುವುದನ್ನ ದೂರದೃಷ್ಟಿಯಿಂದ ಯೋಚನೆ ಮಾಡಿ, ಇಲ್ಲಿ ಸಿಕ್ಕಿರುವ ಇಲ್ಲಿಯ ತನಕದ ಪುರಾತತ್ವ ಇಲಾಖೆಯ ಅನೇಕ ಸಂಗತಿಗಳು ಅಥವಾ ಅದಕ್ಕಿಂತ ಹಿಂದೆ ಸಿಕ್ಕಿರುವಂತಹ ಗ್ರಂಥಗಳು, ಅದನ್ನ ಕಾಪಾಡಿಕೊಂಡು ಬಂದಂತಹ ವಿದ್ಯಾ ಪರಂಪರೆ, ಇದೆಲ್ಲವನ್ನು ಗಮನಿಸಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಗ್ರಂಥದ ಅಧ್ಯಯನ ನಡೆಯುವಂತಹ ಮಾತುಗಳನ್ನ ನೋಡಿ ಒಂದು ಗ್ರಂಥವನ್ನ ಸಂಗ್ರಹಿಸಬೇಕು. ಹಾಗಾಗಿ ನಾನು ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ ವಿಧಾನ್, 100 ಬಗೆಯ ಮ್ಯಾನಸ್ಕ್ರಿಪ್ಟ್ಗಳನ್ನ 100 ಭಾಷೆಗಳಲ್ಲಿ, ಅಂದ್ರೆ 100 ಲಿಪಿಗಳಲ್ಲಿ ನಾನು ಕಂಡಿದ್ದೇನೆ. ಭಾಷೆ ಬೇರೆ, ಲಿಪಿ ಬೇರೆ. ಸಾಮಾನ್ಯ ನಾವು ಮಾತನಾಡುವ ಭರದಲ್ಲಿ ಇದರ ವ್ಯತ್ಯಾಸ ಗುರುತು ಮಾಡಿಕೊಳ್ಳದೆ ಅವ್ಯವಸ್ಥೆಗಳನ್ನು ಮಾಡುತ್ತೇವೆ. ಈಗ ಕೊಂಕಣಿ ಭಾಷೆ ಅನ್ನೋದನ್ನ ನಾವು ಲಿಪಿಯಿಂದ ಗುರುತಿಸ್ಲಿಕ್ಕೆ ಆಗುದಿಲ್ಲ. ತುಳು ಭಾಷೆ, ಅದಕ್ಕೆ ಒಂದು ಸ್ವಂತ, ಅಂದ್ರೆ ಭಾಷೆಗೆ ಸಂಬಂಧಪಟ್ಟ ಲಿಪಿ ಇಲ್ಲ, ತುಳು ಲಿಪಿ ಇದೆ. ತುಳು ಲಿಪಿ ಎನ್ನುವುದು ಸಂಸ್ಕೃತದ ಗ್ರಂಥಗಳನ್ನ ತಮ್ಮ ಪರಿಸರದಲ್ಲಿ ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಹುಟ್ಟಿಕೊಂಡ ತೌಳವರಿಂದ ನಿರ್ಮಿತವಾದ ಒಂದು ಲಿಪಿ ಅಷ್ಟೇ ಹೊರತು, ಆಮೇಲೆ ಅದರ ಬಳಕೆ ತುಳು ಭಾಷೆಯನ್ನು ಬರೆಯುವುದಕ್ಕೆ ಉಂಟಾಯಿತು. ಬಹಳ ಒಂದು 800 ವರ್ಷಗಳ ನಂತರದ ಬಳಕೆಯಲ್ಲಿ ಬರೆಯುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ, ಅಥವಾ ಅದರ ಒಂದು ಆನಂತರದ ಬೆಳವಣಿಗೆ ಅಂತ ಅಷ್ಟೇ ಹೇಳಬೇಕು ಹೊರತು ಮೂಲತಃ ಅದು ರಚನೆಗೊಂಡದ್ದು ತುಳು ಭಾಷೆಗಾಗಿ ಅಲ್ಲ. ಆ ಪ್ರದೇಶದ ಅನೇಕ ಹೊಸ ಹೊಳಹುಗಳನ್ನ ಸಂಗ್ರಹ ಮಾಡಿಕೊಳ್ಳುವುದಕ್ಕೋಸ್ಕರ, ಮಂತ್ರಗಳ ಸಂಗ್ರಹ ಇರಬಹುದು, ಜ್ಯೋತಿಷದ ಚಿಂತನೆಗಳಿರಬಹುದು, ಮಂತ್ರವಾದದ ಅಪರೂಪದ ಸಂಗತಿಗಳಿರಬಹುದು, ಇವೆಲ್ಲವನ್ನೂ ಕೂಡ ಸಂಗ್ರಹಿಸ್ಲಿಕ್ಕೋಸ್ಕರ ಹುಟ್ಟಿಕೊಂಡಂತಹ ಲಿಪಿ. ಹಾಗಾಗಿ ಅನೇಕ ಲಿಪಿಗಳಲ್ಲಿ ಭಾರತದ, ರಾಮಾಯಣದ, ಪುರಾಣಗಳ ಅನೇಕ ಕೃತಿಗಳನ್ನ ಅವಲೋಕಿಸಿ ನಾನು ಈ ವೇದವ್ಯಾಸರಿಂದ ರಚಿತವಾದಂತಹ ಬ್ರಹ್ಮಸೂತ್ರಗಳ
ಮಾತಿಗೆ ಅನುಗುಣವಾಗಿ ಅರ್ಥವನ್ನ ಸಂಗ್ರಹಿಸಿ ಇಲ್ಲಿ ಕೊಟ್ಟಿದ್ದೇನೆ. ಸಂಕ್ಷೇಪಾತ್ ಸರ್ವಶಾಸ್ತ್ರಾರ್ಥಂ. ಆದ್ರೆ ನಾನು ವಿಶೇಷವಾಗಿ ಇಲ್ಲಿ ಗಮನಿಸಿದ್ದು ಭಾರತವನ್ನ. ಯಾಕೆ ಅಂದ್ರೆ ಭಾರತಕ್ಕೆ ಸರ್ವಶಾಸ್ತ್ರಾರ್ಥ ನಿರ್ಣಯಕತ್ವ ಇದೆ. ಹೇಗೆ ಸೂತ್ರ ಅನ್ನೋದು ವೇದಗಳ ಮಾತುಗಳಿಗೆ ಅರ್ಥವನ್ನ ಹೊಂದಾಣಿಕೆ ಮಾಡಿಕೊಡುತ್ತೋ, ಆ ವೇದಗಳ ಮಾತುಗಳನ್ನ ಘಟನೆಗಳ ಮೂಲಕ, ಕಥೆಗಳ ಮೂಲಕ ನಿರ್ಣಯಿಸುವುದಕ್ಕೆ ಭಾರತ ಅನ್ನೋದು ಪ್ರಮೇಯಗಳನ್ನ ಅರ್ಥೈಸುವುದಕ್ಕೆ ಹೊಂದಿಕೊಂಡಂತಹ ಕಥೆಗಳು. ಅದರ ಕಥೆಯನ್ನು ಕೇಳ್ತಾ ಹೋದ್ರೆ ಗೊತ್ತಿಲ್ಲದೇನೆ ನಮ್ಮ ತಲೆ ಒಳಗೆ ಅನೇಕ ಪ್ರಮೇಯಗಳು ಇಳಿದಿರ್ತವೆ. ಹಾಗಾಗಿ ಪ್ರಮೇಯಗಳನ್ನ ತಿಳಿಯುವುದಕ್ಕೆ ಪ್ರಮಾಣವಾಗಿರುವಂತಹ ಸೂತ್ರಾದಿಗಳ ಮಾತಿಗೆ ಅರ್ಥೈಕೆಯನ್ನ ಕಲ್ಪಿಸುವುದಕ್ಕಾಗಿ ಭಾರತ ಅನ್ನೋದು ಸರ್ವಶಾಸ್ತ್ರಾರ್ಥ ಸಾರ ಅನ್ನುವ ಮಾತು ಇದೆ. ಯಾಕೆಂದ್ರೆ ಮಕ್ಕಳಿಗೆ ಯಾವುದೇ ಒಂದು ಸಂಗತಿಯನ್ನ, ಸತ್ಯವನ್ನ ಹೇಳಬೇಕು ಅಂತ ಹೀಗೆ ವಾಕ್ಯವನ್ನ ಹೇಳಿ ಉಪಯೋಗ ಇಲ್ಲ. ಆ ಸತ್ಯದನ್ನ ಹೇಳಿದ್ರಿಂದಾಗಿ ಹೇಗೆ ತನ್ನ ಬದುಕನ್ನ ಅಮರವಾಗಿಸಿಕೊಂಡಿತು ಅಂತ ನಂದೆಯ ಕಥೆಯನ್ನ, ಅಥವಾ ಇವತ್ತಿನ ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಪುಣ್ಯಕೋಟಿಯ ಕಥೆಯನ್ನ, ಅದು ಪುರಾಣದಲ್ಲಿ ವೇದವ್ಯಾಸರೇ ಕೊಟ್ಟ ಕಥೆ, ನಂದ ಅನ್ನುವ ಹೆಸರಿನ ಗೋವಿನ ಕಥೆ ಅದು. ಅದನ್ನ ಆಮೇಲೆ ಜಾನಪದೀಯ ಶೈಲಿಯಲ್ಲಿ ನಾವು ಪುಣ್ಯಕೋಟಿ ಅಂತ ಕರೆದೆವು. ಅದರ ಪೂರ್ವದ ಅಪರದ ಕಥೆಯನ್ನ ಸ್ಕಂದ ಪದ್ಮ ಪುರಾಣಗಳು ಹೇಳುತ್ತವೆ. ಆ ಕಥೆಯನ್ನು ಹೇಳಿದಾಗ ಆ ಪ್ರಾಮಾಣಿಕತೆಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಪ್ರಮೇಯ, ಸತ್ಯಂ ವದ ಅನ್ನುವ ವೇದದ ಪ್ರಮೇಯವನ್ನ ಈ ನಂದೆಯ ಕಥೆಯನ್ನ ಹೇಳುವ ಮೂಲಕ ಮಕ್ಕಳಲ್ಲಿ ಮೂಡಿಸುವುದಕ್ಕೆ ಅತ್ಯಂತ ಅನುಕೂಲವಾದ ದಾರಿ ಅಂತ ಅನಿಸುತ್ತೆ. ಇದೇ ತರದ ನೂರಾರು ಪ್ರಮೇಯಗಳಿವೆ. ನೂರಾರು ಬದುಕಿನಲ್ಲಿ ತಿದ್ದುಪಡಿಗೊಳ್ಳುವ, ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಪ್ರಮೇಯವನ್ನ ತಿಳಿಸುವ, ಎಲ್ಲರಿಗೂ ಸಮಾನವಾದ ಪ್ರಮೇಯಗಳು ಕೆಲವಾದರೆ, ಎಲ್ಲರಿಗೂ ಸಮಾನವೆನಿಸದೆ ತತ್ಕಾಲದಲ್ಲಿ ಸ್ವಧರ್ಮ ಎನಿಸುವಂತಹ ಪ್ರಮೇಯಗಳು ಬೇರೆ ಇರ್ತವೆ. ಹಾಗಾಗಿ ಎಲ್ಲರಿಗೂ ಎಲ್ಲ ಬಗೆಯ, ಅದಕ್ಕಾಗಿ ಉಪಾಸನೆಗಳಲ್ಲಿ ನೂರಾರು ವಿಧ. ಅವರವರಿಗೆ ಈಗ ಒಬ್ಬನಿಗೆ ಸಾಮಾಜಿಕ ಸೇವೆಯ ಮೂಲಕವೇ ಉಪಾಸನೆ ಭಗವಂತನದ್ದು ಅಂತಾದ್ರೆ, ಇನ್ನೊಬ್ಬ ವೈದ್ಯ ಸೇವೆಯನ್ನು ಮಾಡಬಹುದು, ಇನ್ನೊಬ್ಬ ಅಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಬಹುದು, ಇನ್ನೊಬ್ಬ ಭೂಗರ್ಭ ಶಾಸ್ತ್ರಜ್ಞನಾಗಿ ಭೂಮಿಯ ಕುರಿತಾದ ಚಿಂತನೆಗಳನ್ನು ಜಗತ್ತಿನಲ್ಲಿ ಸರಿಯಾಗಿ ಬಿತ್ತರಗೊಳಿಸುವ ಮೂಲಕ ಕೃಷಿಯನ್ನ ಹೆಚ್ಚಳ ಮಾಡಿಕೊಳ್ಳುವಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಹುದು. ನೂರಾರು ತರ ಇದೆ, ಒಂದೆರಡಲ್ಲ. ಎಲ್ಲವೂ ಒಂದು ಉಪಾಸನೆಯ ಮುಖವಾಗುತ್ತೆ. ಸಂಗೀತ ಒಂದು ಉಪಾಸನೆ ಮುಖ ಆಗುತ್ತೆ, ಚಿತ್ರಕಲೆಯೂ ಒಂದು ಉಪಾಸನೆಯ ಮುಖವಾಗುತ್ತೆ. ನಾವು ಮಾಡುವ ನಿತ್ಯದ ಎಲ್ಲ ಕೆಲಸಗಳೂ ಕೂಡ ನಮ್ಮ ವೃತ್ತಿ ಏನಿದೆ ಅದೇ ಪ್ರವೃತ್ತಿಯ ಜೊತೆಗೆ ಉಪಾಸನೆಯ ಮುಖವನ್ನ ಅದು ತೆರೆದುಕೊಂಡಾಗ ಬದುಕಿನುದ್ದಕ್ಕೂ ಸುಖವೇ ಇರುತ್ತೆ. ಹಾಗಾಗಿ ಈ ಕಾರಣದಿಂದ ಎಲ್ಲ ಪ್ರಮೇಯಗಳನ್ನ ಸಂಗ್ರಹಿಸುವುದಕ್ಕಾಗಿ, ನೂರಾರು ಬಗೆಯ ಉಪಾಸನೆಗಳು, ನೂರಾರು ಬಗೆಯ ಪ್ರಮೇಯಗಳನ್ನ ಅಳವಡಿಸಿಕೊಳ್ಳುವುದಕ್ಕಾಗಿ ಭಾರತದ ಕಥೆಯನ್ನ ಒತ್ತಟ್ಟಿಗೆ ಸಂಗ್ರಹಿಸಬೇಕು ಅನ್ನುವ ಕಾರಣದಿಂದ ವೇದವ್ಯಾಸರು ಕೊಟ್ಟಂತಹ ಮಹಾಭಾರತವನ್ನ ನಾನು ವೇದವ್ಯಾಸರು ಹೇಗೆ ಕಂಡಿದ್ದಾರೋ, ಹೇಗೆ ಗ್ರಂಥವನ್ನ ರಚನೆ ಮಾಡಿದ್ದಾರೋ ಅದೇ ರೀತಿ ನಾನು ನಿಮ್ಮ ಮುಂದೆ ಬಿಚ್ಚಿಡುವುದಕ್ಕೆ ಪ್ರಯತ್ನಿಸ್ತೇನೆ. ಎಲ್ಲ ಶಾಸ್ತ್ರಗಳ ಅರ್ಥವು ಭಾರತದ ಮಹಾಭಾರತದ ಕಥೆಗೆ ಅನುಸಾರವಾಗಿಯೇ ಹೊಂದಾಣಿಕೆ ಆದ್ರೆ ಅದು ಸರಿ ಇದೆ ಅಂತ ಅರ್ಥ. ಯಾಕೆಂದ್ರೆ ವೇದವ್ಯಾಸರ ಉದ್ದೇಶವೇ ಎಲ್ಲರಿಗೂ ಈ ಕಥೆ ಗೊತ್ತಿದೆ ಅಂತಾದ್ರೆ ಮಹಾಭಾರತವನ್ನೇ ಒತ್ತು ಕೊಟ್ಟು ಯಾಕೆ ಹೇಳಿದ್ರು ಅಂದ್ರೆ, ಎಷ್ಟೋ ಪುರಾಣಗಳಲ್ಲಿ ಬರುವ ಕಥೆಯ ಸಂಬಂಧ ಮಹಾಭಾರತದಲ್ಲಿದೆ ಪೂರ್ವಜರ ಕಥೆಯಾಗಿ. ಸ್ವತಃ ರಾಮಾಯಣವೂ ಕೂಡ ವನಪರ್ವದಲ್ಲಿ 27 ಅಧ್ಯಾಯಗಳಲ್ಲಿ ಸಂಗ್ರಹಗೊಂಡದ್ದಾದ್ರಿಂದಾಗಿ ಸಮಗ್ರ ಶಾಸ್ತ್ರಗಳ ಸಾರವಾಗಿ, ಅಂದ್ರೆ ಪೂಜಾ ಇತಿಹಾಸ ಬಂದಿರುತ್ತೆ, ರಾಜರ ಇತಿಹಾಸ ಬಂದಿದೆ, ಅನೇಕ ಶಾಸ್ತ್ರಗಳ ಮೂಲ ಪರಿಚಯವೂ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಮಾನಸಿಕ ಸ್ಥಿಮಿತಗಳನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಬೇಕಾದ ಮನಃಶಾಸ್ತ್ರದ ಅನೇಕ ಮಾತುಗಳು ಇಲ್ಲಿ ಬರ್ತಾವೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನೋಡಿದಾಗ ಅದು ರಾಜನೀತಿ ಇರಬಹುದು, ಲೋಕ ನೀತಿ ಇರಬಹುದು, ಪ್ರಾಣಿಶಾಸ್ತ್ರ ಇರಬಹುದು, ಸಸ್ಯಶಾಸ್ತ್ರ ಇರಬಹುದು, ಭೂಗರ್ಭ ಶಾಸ್ತ್ರ ಇರಬಹುದು, ನಾವು ಇವತ್ತು ಬಳಸುವ ಜ್ಯೋತಿಷ, ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಮೂಲ ಸೂಕ್ಷ್ಮಗಳನ್ನ ಪರಿಚಯಿಸಿಕೊಡುವುದರಲ್ಲಿ ಭಾರತಕ್ಕಿರುವಂತಹ ತಾಕತ್ತನ್ನ ಯೋಚಿಸಿ ಅವರು ಹೇಳಿದ್ರು, ಭಾರತವನ್ನ ಸರ್ವಶಾಸ್ತ್ರಗಳ ನಿರ್ಣಯವಾಗಿ ತೆಗೆದುಕೊಂಡ ಪರಿಣಾಮ ಅದನ್ನ ಸರಿಪಡಿಸಿದ್ರೆ, ಅದರ ಪಾಠಾಂತರಗಳ ಬಗ್ಗೆ ಸರಿಯಾದ ಎಚ್ಚರವನ್ನು ಕೊಟ್ರೆ, ಅಲ್ಲಿ ಬಂದ ಕಥೆಗಳಿಗೆ ಸರಿಯಾದ ನಿರ್ಣಯವನ್ನು ಒದಗಿಸಿದ್ರೆ ಉಳಿದ ಎಲ್ಲ ವಿಷಯಗಳಿಂದ ತಿಳಿದುಕೊಳ್ಳಬಹುದಾದ ಸಂಗತಿಯನ್ನ ಒಂದು ಗ್ರಂಥದಿಂದ ಸ್ವಲ್ಪ ಪರಿಚಯಿಸಿಕೊಂಡ ಮೇಲೆ ಉಳಿದ ಗ್ರಂಥಗಳನ್ನು ಓದುವಾಗ ಅದರಿಂದ ಆಗುವಂತಹ ಅವ್ಯವಸ್ಥೆಗಳು ಅಥವಾ ಅಲ್ಲಿ ಬರುವ ಸಂದೇಹಗಳಿಗೆ ಉತ್ತರವನ್ನ ಈ ಗ್ರಂಥದ ಮೂಲಕ ಕಾಣಬಹುದು. ಸರ್ವಶಾಸ್ತ್ರಗಳ ನಿರ್ಣಯ ಭಾರತ ಏಕೆ ಅನ್ನೋದೊಂದು ಪ್ರಶ್ನೆ. ಅದಕ್ಕೆ
ನಿರ್ಣಯ ಸರ್ವಶಾಸ್ತ್ರಾಣಂ ಭಾರತಂ ಪರಿಕೀರ್ತಿತಂ ಅಂತ ಹೇಳಿದ್ರು. ಅದು ಹೇಗೆ ಗೊತ್ತಾಯ್ತು? ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾಃ ಪುರಾಂ ದೇವೈರ್ ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞೆಯ ತತ್ರ ತ್ವತ್ಯರಿಚ್ಯತ ಭಾರತಂ. ಹಿಂದೆ ಎಲ್ಲ ವೇದಗಳನ್ನು ಒಂದೆಡೆ ಕೂಡಿಸಿ ಇಟ್ರು. ಆಮೇಲೆ ಮಹಾಭಾರತವನ್ನ ಇನ್ನೊಂದರಲ್ಲಿ ತೂಕವಾಗಿಸಿದ್ರು. ಬ್ರಹ್ಮಾದಿ ದೇವತೆಗಳ ಮುಂದೆಯೇ ನಡೆದ ಘಟನೆ ಇದು. ಎಲ್ಲ ಶಾಸ್ತ್ರಗಳ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದವರ ಮುಂದೆ ನಡೆದ ಘಟನೆ ಇದು. ಋಷಿಗಳೆಲ್ಲರೂ ಕೂಡ ವೇದಗಳನ್ನ ಕಂಡವರು, ದ್ರಷ್ಟಾರರು ಎದುರುಗಡೆ ಇದ್ದು ನಡೆದ ಘಟನೆ ಇದು. ವೇದವ್ಯಾಸರ ಕೊಡುಗೆ ವೇದಗಳನ್ನು ವಿಭಾಗಗೊಳಿಸಿದ್ದು ಮತ್ತು ಭಾರತವನ್ನ ರಚನೆ ಮಾಡಿದ್ದು. ಯಾವುದು ಹಿರಿದು ಯಾವುದು ಮಿಗಿಲು ಅನ್ನುವ ಪ್ರಶ್ನೆ ಬಂದಾಗ ವ್ಯಾಸರ ಆಳ್ತಿಯಂತೆ ಅದನ್ನು ತೂಕಕ್ಕೆ ಹಾಕಿದಾಗ ಗ್ರಂಥದ ದೃಷ್ಟಿಯಿಂದ, ಅರ್ಥದ ದೃಷ್ಟಿಯಿಂದ ಮಹಾಭಾರತ ಅತ್ಯರಿಚ್ಯತ ಅಂದ್ರೆ ಹೆಚ್ಚಿತು. ಅದರ ಭಾರ ತೂಕ ಜಾಸ್ತಿ ಇತ್ತು. ಯಾಕೆಂದ್ರೆ ಇತಿಹಾಸದ ದೃಷ್ಟಿಯಿಂದ, ಶ್ಲೋಕಗಳ ದೃಷ್ಟಿಯಿಂದ, ಅರ್ಥ ವಿಸ್ತಾರದ ದೃಷ್ಟಿಯಿಂದ ಭಾರತಕ್ಕೆ ಮಹತ್ವ ಬಂತು ಅಂತ ಹೇಳಿದ್ರು. ವೇದಗಳು ದೊಡ್ಡದೇ, ವೇದಗಳು ಸಾರ್ವಕಾಲಿಕ, ಅದು ಸಾರ್ವಕಾಲಿಕ ವೈಶ್ವಿಕ ಸಂವಿಧಾನ ಅದು. ಆದರೆ ಅದರಲ್ಲಿ ಕಥೆಗಳನ್ನ ತಿಳಿದುಕೊಳ್ಳುವ ಮೂಲಕ ಅನೇಕ ವೇದಗಳ ಪ್ರಮೇಯಗಳನ್ನ ಅರ್ಥೈಸಿಕೊಳ್ಳುವುದಕ್ಕೆ ಭಾರತದ ಸಹಕಾರ ಬೇಕೇ ಬೇಕು. ಆದ್ರೆ ಭಾರತಕ್ಕೆ ವೇದದ ಪರಿಚಯ ಇಲ್ಲದೆ ಹೋದ್ರೂ ಹೇಳಬೇಕಾದ ಸಂಗತಿಯನ್ನು ಸ್ಪಷ್ಟವಾಗಿ ಹೇಳುತ್ತೆ. ಉಪಾಸನೆಯ ದೃಷ್ಟಿಯಿಂದ ಕೆಲವರಿಗೆ ಬೇಕು, ಆದ್ರೆ ಸಮಗ್ರ ಪರಿಚಯ ಅಂತ ಅನ್ನೋದು ಪೀಠಿಕೆಯ ದೃಷ್ಟಿಯಿಂದ ಮೋಕ್ಷದ ದಾರಿಯನ್ನ ತೆರವುಗೊಳಿಸಿಕೊಳ್ಳುವುದಕ್ಕೆ ಬೇಕಾದ ಮಾಹಿತಿಗಳನ್ನ ಭಾರತ ಸ್ವತಂತ್ರವಾಗಿ ಕೊಡುತ್ತೆ ಅನ್ನುವ ಕಾರಣಕ್ಕಾಗಿ ಒಂದೊಂದು ಶ್ಲೋಕವು ಕನಿಷ್ಠ ಪಕ್ಷ 10 ಅರ್ಥಗಳಿಂದ ಕೂಡಿದ್ದು 1,00,000 ಪರಿಮಿತಿಯಲ್ಲಿ ಹೊಂದಿದಂತಹ ಶ್ಲೋಕಗಳ ವೈಶಿಷ್ಟ್ಯವನ್ನ ಭಾರತ ಹೊಂದಿದೆ ಅನ್ನುವ ಕಾರಣಕ್ಕಾಗಿ ಈ ಎಲ್ಲ ವೇದಗಳಿಗಿಂತ ಭಾರತ ಮಹತ್ವದ್ದು ಅಂತ ಅನ್ನಿಸಿತು. ಈ ಮಾತನ್ನ ಸರಿಯಾಗಿ ಅರ್ಥೈಸಿಕೊಂಡ್ರೆ ವೇದಾಧ್ಯಯನದ ದೃಷ್ಟಿಯಲ್ಲಿ ಕಷ್ಟಪಟ್ಟು ಇಡೀ ಬದುಕನ್ನು ಅದಕ್ಕೋಸ್ಕರ ಸವೆಸಿ ಅಲ್ಲೂ ಪೂರ್ಣವಾದ ವೇದ ಪ್ರಮೇಯವನ್ನ ತಳೆದುಕೊಳ್ಳುವುದು ಕಷ್ಟ ಆಗುತ್ತೆ ಎನ್ನುವ ಕಾರಣಕ್ಕಾಗಿಯೇನೆ ಸುಲಭದಲ್ಲಿ ವೇದಾಧಿಕಾರ ಇಲ್ಲದ ಮಂದಿಗೆ ಆ ಕಷ್ಟ ಪಡದೆ, ಅದರ ಪ್ರಮೇಯಗಳಲ್ಲಿ ಕೊರತೆಯನ್ನ ಕಾಣದೆ ಸಮಗ್ರ ಬದುಕನ್ನ ಕಟ್ಟಿಕೊಳ್ಳಲಿ ಅನ್ನುವ ಕಾರಣಕ್ಕಾಗಿಯೇ ವೇದಾಧಿಕಾರ ಇಲ್ಲದವರಿಗೆ ಭಾರತವನ್ನ ಅಧ್ಯಯನ ಮಾಡಿ ಇಂತ ಸ್ವತಃ ತಾನೇ ಹೊಸದೊಂದು ಗ್ರಂಥವನ್ನ ರಚನೆ ಮಾಡಿಕೊಟ್ರು. ಇದು ಏನು ಹೇಳಿದ್ರು ಅರ್ಥ ಆಗದೆ ನಮಗೆ ಆ ಅಧ್ಯಯನವನ್ನು ಮಾಡುವುದಕ್ಕೆ ಕೊರತೆ, ಆ ಅಧ್ಯಯನವನ್ನು ಮಾಡುವುದಕ್ಕೆ ನಮ್ಮನ್ನ ಬೇಕು ಅಂತ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಅನ್ನುವ ಈ ವಿಷಯದಲ್ಲೇ ನಾವು ಇನ್ನೂ ಸಮಾನತೆ ಸಮಾನತೆ ಸಮಾನತೆ, ಖಂಡಿತ ಸಮಾನತೆ ಅಂತ ಅನ್ನೋದು ಗೌರವದ ದೃಷ್ಟಿಯಿಂದ ಇದ್ದೇ ಇದೆ. ಆದ್ರೆ ಪ್ರಾಕೃತಿಕವಾದ ಏರಿಳಿತಗಳನ್ನ ಅರ್ಥೈಸಿಕೊಂಡು ಸುಲಭದಲ್ಲಿ ಒಂದು ವಿಷಯವನ್ನ ಪಡೆಯುವುದಕ್ಕೆ ಅನುಕೂಲ ಮಾಡಿ ಕೊಟ್ಟಾಗಲೂ ಮತ್ತೆ ನಮಗೆ ಕಷ್ಟದಿಂದಲೇನೆ ಇದು ಹೇಗಾಯ್ತು ಅಂದ್ರೆ ದೇವತೆಗಳು ದೈತ್ಯರು ಇಬ್ಬರೂ ಕೂಡ ಸಮುದ್ರ ಮಥನವನ್ನ ಮಾಡುವ ಹೊತ್ತಿಗೆ ಮಂದರ ಪರ್ವತವನ್ನ ಕಡಗೋಲಾಗಿಸಿ ವಾಸುಕಿಯನ್ನ ಹಗ್ಗವಾಗಿಸಿಕೊಂಡಾಗ ದೇವತೆಗಳು ಬಾಲವನ್ನ ದೈತ್ಯರ ಕಡೆಗೆ ಕೊಟ್ಟಾಗ ಅದೆಲ್ಲ ನಮ್ಗಾಗುದಿಲ್ಲ, ಬಾಲ ಅನ್ನೋದು ಚಿಕ್ಕದಾಗುತ್ತೆ, ನಮಗೇನಿದ್ರು ಕೂಡ ಮುಖವೇ ಕೊಡ್ಬೇಕು, ತುದಿಯನ್ನ ಕೊಟ್ರೆ ನಾವು ಒಪ್ಪಿಕೊಳ್ಳುವುದಿಲ್ಲ, ಮುಖವನ್ನ ಕೊಟ್ರೆ ಮಾತ್ರ ಒಪ್ಪಿಕೊಳ್ತೇನೆ, ಬಾಲದ ತುದಿ ಅಂತ ಏನು ಆಟ ಆಡಿಸ್ತಿದ್ದೀರ ನಮ್ಮನ್ನ ಅಂತ ಕೇಳಿದ್ರು. ಸರಿ ಅಂತ ಹೇಳಿ ದೈತ್ಯರಿಗೆ ಆ ವಿಷದ ಸರ್ಪದ ವಾಸುಕಿಯ ಮುಖಭಾಗವನ್ನೇ ಕಡೆಯುವುದಕ್ಕಾಗಿ ಎದುರುಗಡೆ ಕೊಟ್ರು. ಹಾಗಾಗಿ ಅವರು ಸಮಾನತೆ ಅಥವಾ ನಾವು ದೊಡ್ಡಸ್ತಿಕೆಯನ್ನು ಕಳ್ಕೊಳ್ತೇವೆ ಅನ್ನುವ ಕಾರಣಕ್ಕಾಗಿ ಎಳೆದಾಡುವ ಪರಿಸ್ಥಿತಿಯಲ್ಲಿ ಅನೇಕ ದೈತ್ಯರು ಆ ವಿಷದ ಸರ್ಪದ ಗಾಳಿಗೆ ಬೆಂಕಿಗೆ ನಷ್ಟವಾಗಿ ಹೋದ್ರು. ಅವರೇ ಮಾಡಿಕೊಂಡ ಅನಾಹುತ. ಸುಲಭದಲ್ಲಾಗುತ್ತೆ ಅಂತನ್ನುವ ಕಾರಣಕ್ಕೆ ಕೊಟ್ಟ ಸಂಗತಿಯನ್ನ ನಾವು ಬೇಡ, ನಮಗೆ ವಿಷಯುಕ್ತವಾದ ಗಾಳಿಯೇ ಬೇಕು ಅಂತ ದೈತ್ಯರು ಬಯಸಿದಂತೆ ನಮ್ಮ ಮನಸ್ಥಿತಿ ಎಷ್ಟು ಎತ್ತರಕ್ಕಿದೆ, ತಳಕ್ಕಿದೆ ಅಂತ ಗೊತ್ತಿದ್ದು ವೇದವ್ಯಾಸರು ಅದರಲ್ಲೂ ಬ್ರಹ್ಮಬಂಧುಗಳ 4ನೇ ವರ್ಣದವರ ಸ್ತ್ರೀಯರ ಬದುಕಿಗೆ ಬೇಕಾದಷ್ಟು ಬೇರೆ ಜವಾಬ್ದಾರಿಗಳಿದ್ದು ಅದರ ಜೊತೆಗೇನೆ ಸಾಧನೆಯ ಮಾರ್ಗವನ್ನ ಸ್ವಚ್ಛಪಡಿಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗ್ಲಿ, ಸ್ವಧರ್ಮವನ್ನೂ ಪಾಲಿಸುತ್ತಾ ಸ್ವಧರ್ಮಕ್ಕೆ ಪೂರಕವಾದಂತಹ ಶಾಸ್ತ್ರದ ಹಿನ್ನೆಲೆಯನ್ನ ಅರಿತುಕೊಂಡಾಗ ಹೆಚ್ಚು ವೇಗವಾಗಿ ನಮ್ಮ ಬದುಕಿನ ಕೊನೆಯನ್ನ ನಾವು ಮಂಗಳಮಯವನ್ನಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ
ಇದ್ಯಾವುದು ಅರ್ಥ ಆಗದೆ ಕೇವಲ ನಾವು ಇವತ್ತಿನ ಸಂವಿಧಾನ ಅಥವಾ ಸಾಹಿತ್ಯದ ಅಥವಾ ಈ ಮೆಂಟಾಲಿಟಿಯ ಯೋಚನೆಯ ಮಧ್ಯದಲ್ಲಿ ನಮ್ಮವರು ನಮ್ಮನ್ನ ಕಡೆಗಣಿಸಿದ್ದಾರೆ, ನಮಗೆ ಶೋಷಿತರನ್ನಾಗಿಸಿದ್ದಾರೆ ಅನ್ನುವ ಈ ಮಾತುಗಳಲ್ಲೇ ನಿಜವಾಗಿ ನಮ್ಗೆ ಏನ್ ಸಿಕ್ಕಿದೆಯೋ ಅಷ್ಟನ್ನ ನಾವು ಪೂರ್ಣವಾಗಿ ದಕ್ಕಿಸಿಕೊಂಡಿದ್ದೇವಾ? ಇವತ್ತು ಸಂಸ್ಕೃತವನ್ನೇ ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಎಲ್ಲ ಅವಕಾಶಗಳಿದ್ದು ಜಗಳ ಆಡುವುದು, ಸಂಸ್ಕೃತವನ್ನು ಓದಿದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳುವವರು ಒಂದು ದಿವಸವು ತೆರೆದು ಯಾವಾಗ್ಲೂ ಬಾಗಿಲು ತೆಗೆದು ಕಾಯ್ದು ಅಡ್ಮಿಷನ್ ಕೊಡ್ಲಿಕ್ಕೆ ಅಂತ ಕೂತಂತಹ ನೂರಾರು ಸಂಸ್ಕೃತ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ಅಧ್ಯಯನ ಮಾಡೋರು ಯಾರಿದ್ದಾರೆ? ನಮಗೆ ಅದರಿಂದ ಬರುವ ಬೆನಿಫಿಟ್ಸ್ ಬೇಕಷ್ಟೇ ಹೊರತು ಅದಕ್ಕೋಸ್ಕರ ಶ್ರಮಪಟ್ಟು ಕಲಿಬೇಕು ಅಂತ ಅನ್ನುವ ಯೋಚನೆಯಲ್ಲಿ ಇದ್ದವರು ಯಾರೂ ಇಲ್ಲ. ಆದ್ರಿಂದಾಗಿ ಇದೆಲ್ಲ ಕೇವಲ ಒಂದು ಬೊಗಳೆ ಮಾತುಗಳಾಗ್ತವೆ ಹೊರತು ಸಮಾನತೆ ಅನ್ನುವ ಶಬ್ದ ನಿಜವಾಗಿ ಆಸಕ್ತ ಎಲ್ಲಿದ್ರು ಹೇಗಿದ್ರು ಯಾವಾಗ್ಲೂ ಅವ್ನು ಕಲ್ತೆ ಕಲಿತಾನೆ. ಆದ್ರೆ ನಮ್ಗೆ ಕೇವಲ ರಾಜಕೀಯ ದೃಷ್ಟಿ ಅಥವಾ ಸಾಮಾಜಿಕ ಮುನ್ನೆಲೆಗೆ ಬರಬೇಕು ಅಂತ ಅನ್ನುವ ಪ್ರಸಿದ್ಧಿಯ ಟೊಳ್ಳು ವಾದಗಳನ್ನು ಇಟ್ಟುಕೊಂಡು ವ್ಯಾಧಿಗಳಾಗಿ ವಿಚಾರವನ್ನ ಮಾಡ್ತಾ ಹಾಳಾಗುವುದನ್ನ ಸಜ್ಜನರಿಗೂ ಹಬ್ಬಿಸಿ ಅವರೂ ಮಂಕಾಗುವಂತೆ ಮಾಡಿದಂತಹ ಪರಿಸ್ಥಿತಿ ಆಚಾರ್ಯರ ಕಾಲದಲ್ಲೂ ಇತ್ತು. ಆ ಕಾಲವನ್ನ ಪರಿಗಣಿಸಿ ಸ್ವಚ್ಛಗೊಳಿಸಿ ಶ್ರದ್ಧೆಯನ್ನ ಮತ್ತಷ್ಟು ಹೆಚ್ಚಿಸುವುದಕ್ಕಾಗಿ ಈ ಗ್ರಂಥವನ್ನ ರಚನೆ ಮಾಡಿದ್ರು. ಈ ಗ್ರಂಥದ ವೈಶಿಷ್ಟ್ಯದ ಪರಿಚಯವನ್ನು ಮಾಡಿಕೊಡ್ತಾ ಋಷಿಗಳು ದೇವತೆಗಳು ವೇದವ್ಯಾಸರ ಮುಂದೆಯೇ ವೇದಗಳು ಮತ್ತು ಪುರಾಣವನ್ನ ಮಹಾಭಾರತವನ್ನ ಒಟ್ಟೈಸಿ ತೂಗಿದಾಗ ಉಳಿದ ಎಲ್ಲ ಗ್ರಂಥಗಳು ಒಂದೆಡೆಯಾದರೆ ಭಾರತ ಅಂತ ಅನ್ನೋದು ಇನ್ನೊಂದು ಕಡೆ ಕೂಡಿ ಭಾರತಕ್ಕೆ ಒಂದು ಮಹತ್ವ ಕಲ್ಪಿಸಿದ್ರು. ಅಂದ್ರೆ ತೂಗುವುದು ಅಂದ್ರೆ ನಮಗೊಂದು ಅರ್ಥ ಆಗ್ಲಿ ಅಂತ ಆ ಶಬ್ದವನ್ನ ಹೇಳಿದ್ದು. ತುಲನಾತ್ಮಕ ಅಧ್ಯಯನ ಅಂತ ಅರ್ಥ ಅಲ್ಲಿ. ತುಲಾಂ ಆರೋಪಿತ ಪುರಾ ಅನ್ನುವ ಮಾತು ವೇದಾರ್ಥ ಪರಿಬ್ರಹ್ಮಿತ, ವೇದದ ಅರ್ಥದಿಂದ ಕೂಡಿಕೊಂಡಿರುವ ಮಾತುಗಳಾಗಿ ಮಹಾಭಾರತ ತೆರೆದುಕೊಂಡಿದೆ. ಅನೇಕ ಸೂತ್ರಗಳ ಅರ್ಥವನ್ನ ಹೇಳುತ್ತೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ವೇದ ಓದುವವನಿಗೆ, ಆ ಅಧಿಕಾರವನ್ನ ಪಡೆದವನಿಗೆ ವೇದವೂ ಓದ್ಬೇಕು, ಭಾರತವನ್ನು ಓದ್ಲೇಬೇಕು. ಆದ್ರೆ ವೇದಾಧ್ಯಯನದ ಬಗ್ಗೆ ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಬಿಟ್ಟು ಬಿಡಿ ಅಂತ ಯಾರಿಗೆ ಹೇಳಿದ್ರು ಅವರು ಮಹಾಭಾರತವನ್ನು ಓದಿದ್ರೇನೆ ವೇದವನ್ನು ಓದಿದ ಎಲ್ಲದರ ಪುಣ್ಯವನ್ನೂ ಅದಕ್ಕಿಂತ ಹೆಚ್ಚಾಗಿ ಅದರಿಂದ ತಿಳಿಬೇಕಾದ ಪ್ರಮೇಯವನ್ನೂ ಅರಿತುಕೊಳ್ತಾರೆ ಅನ್ನುವ ಕಾರಣವನ್ನ ಹೇಳಿ ಅದು ಡಿಸ್ಕ್ರಿಮಿನೇಟ್ ಮಾಡಿದ್ದಲ್ಲ. ಯಾರಿಗೆ ಸಾಂಸಾರಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಧ್ಯಯನ ನಡೆಸಬೇಕಿರುತ್ತೋ ಅವರಿಗೆ ಅನುಕೂಲ ಆಗ್ಲಿ ಅನ್ನುವ ದೃಷ್ಟಿಯಿಂದ ಈ ಭಾರತದ ರಚನೆ ಆಯಿತು ಅಂತ ಸ್ವತಃ ವೇದವ್ಯಾಸರೇ ತಾನು ಘಂಟಾಘೋಷವಾಗಿ ಭಾಗವತದಲ್ಲಿ ಹೇಳಿಕೊಂಡ್ರು. ನಮಗೆ ಅದರ ಪರಿಸ್ಥಿತಿ ಅರ್ಥ ಆಗದೆ ಕೇವಲ ಒಂದು ಸಾಮಾಜಿಕ ನೆಲೆಯನ್ನ ಮುಂದಿಟ್ಟುಕೊಂಡು ಅದರ ಧಾರ್ಮಿಕ ಚೌಕಟ್ಟೇನು, ದೇಹದ ರಚನೆಯ ಸ್ವರೂಪ ಏನು, ಅದಕ್ಕಾಗಿ ಅಧ್ಯಯನವನ್ನು ಬಿಟ್ರೆ ಏನೆಲ್ಲ ತೊಂದರೆ ಆಗುತ್ತೆ, ಎರಡು ದೋಣಿಯಲ್ಲಿ ಕಾಲಿಟ್ಟ ಪರಿಸ್ಥಿತಿ ಅಂತ ಯಾಕೆ ಅದರನ್ನ ಶಾಸ್ತ್ರಕಾರರು ಉಲ್ಲೇಖಿಸಿದ್ರು, ಈ ಯಾವ ಮಾತನ್ನು ವಿಮರ್ಶೆ ಮಾಡಿಕೊಳ್ಳುವಷ್ಟು ನಾವು ಮನಸ್ಸನ್ನ ತೆರೆದಿಟ್ಟುಕೊಂಡಿಲ್ಲ. ಹೀಗಾಗಿ ಮಹಾಭಾರತವನ್ನ ಅಧ್ಯಯನ ಮಾಡುವುದರಿಂದ ಅದು ತೌಲನಿಕ ಅಧ್ಯಯನ ಅಂತ ಹೇಳಿದ್ದು. ತಕ್ಕಡಿಯಲ್ಲಿ ತೂಗಿದ್ರು, ವೇದಗಳು ಕಮ್ಮಿ ಆದವು, ಮಹಾಭಾರತ ಹೆಚ್ಚಾಯಿತು ಅನ್ನುವುದು ಗ್ರಂಥದ ಕೆಜಿ ಲೆಕ್ಕದ ತೂಕ ಅಲ್ಲ. ಅದರಲ್ಲಿರುವ ಒಂದೊಂದು ಮಾತುಗಳು ಕೂಡ ಸಾರವತ್ತಾಗಿ ಮತ್ತಷ್ಟು ಹೊಸ ಪ್ರಮೇಯಗಳನ್ನ, ಯಾಕೆಂದ್ರೆ ವಿಷ್ಣು ಸಹಸ್ರನಾಮದಂತಹ ಬೃಹತಿ ಸಹಸ್ರವನ್ನೇ ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ಮಾತುಗಳು ಸಂಕ್ಷೇಪವಾಗಿ ಒಂದೊಂದು ಶಬ್ದದಿಂದ ಒಂದೊಂದು ಮಂತ್ರದ ಅರ್ಥವನ್ನ ತೆರೆದಿಡುವಂತಹ ಶಕ್ತಿ ಉಳ್ಳದ್ದಾಯಿತು. ಗೀತೆಯ 700 ಶ್ಲೋಕಗಳಲ್ಲಿ ಸಮಗ್ರ ಪುರಾಣಗಳಲ್ಲಿ ಭಾರತದ ಸಾರಭೂತವಾಗಿ ಬಂದ ಸಂಗತಿಯಾಗಿ ವೇದಗಳಲ್ಲಿ ಇತಿಹಾಸಗಳಲ್ಲಿ ಕಂಡ ಪ್ರಮೇಯಗಳ ಸಮೂಹವನ್ನ ಒಟ್ಟಿಗೆ ತನ್ನ ಒಡಲಲ್ಲಿ ಇಟ್ಟುಕೊಂಡಿತು. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಅದನ್ನು ಬಿಡಿಸಿ ಹೇಳಿದ್ರು. ಇದು ಆದಿಪರ್ವದಲ್ಲೇ ಮೊದಲನೇ ಅಧ್ಯಾಯದಲ್ಲಿ ಬರುವ ಮಾತು. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಮಹತ್ವಾತ್ ಅತ್ಯಂತ ಗ್ರಂಥದ ದೃಷ್ಟಿಯಿಂದಲೂ ಅರ್ಥದ ದೃಷ್ಟಿಯಿಂದಲೂ ಮಹತ್ವ ಹೊಂದಿದೆ. ಆದ್ರಿಂದಾಗಿ ತೂಕದ ಮಾತು ಅಂತ ನಾವು ಹೇಳ್ತೇವೆ, ಅದನ್ನೇ ಭಾರ ಅಂತ ಹೇಳುದು. ಮಹತ್ವಾತ್ ತುಂಬಾ ಮಹತ್ವದ ಸಂಗತಿ ಮತ್ತು ತುಂಬಾ ತೂಕದ ಸಂಗತಿ. ಅಂದ್ರೆ ಇದು ಹೇಳಲೇಬೇಕಿತ್ತು, ಹೇಳುವ ರೀತಿಯೂ ಗಟ್ಟಿ ಇತ್ತು.
ಕೆಲವು ವಿಷಯಗಳನ್ನ ಹೇಳುವಾಗ ತಿಳಿಯಾಗಿ ಹೇಳ್ಬೋದು. ಆದ್ರೆ ಅದರಲ್ಲಿ ಒಂದು ಭಾರ ತುಂಬದೆ ಹೋದ್ರೆ ಅದು ಬಹಳ ಗಟ್ಟಿಯಾಗಿ ಉಳಿಯುವುದಿಲ್ಲ. ಅದಕ್ಕೆ ತಕ್ಕಂತೆ ಒಂದು ಪದಗಳ ಜೋಡಣೆ, ಅದು ಭಾರೀ ಶಬ್ದಗಳಿರ್ಬೇಕು ಅಂತಿಲ್ಲ. ತಾಳುವಿಕೆಗಿಂತನ್ಯ ತಪವು ಇಲ್ಲ ಅಂತ ಈ ಮಾತನ್ನ ಹೇಳಿದಾಗ, ಈ ಮಾತು ತಾಳುವಿಕೆಗಿಂತನ್ಯ ತಪವು ಇಲ್ಲ, ನಾವು ಸಹಿಸಿಕೊಳ್ಳುವುದು ಒಂದು ತಪಸ್ಸಿಗಿಂತ ಶ್ರೇಷ್ಠವಾದದ್ದು ಅಂತ ನಾನೊಂದು ಇದನ್ನ ಅರ್ಥ ಹೇಳ್ತೇನೆ. ಆದ್ರೆ ಆ ತಾಳುವಿಕೆಗಿಂತನ್ಯ ತಪವು ಇಲ್ಲ ಅನ್ನುವ ವಾಕ್ಯದಲ್ಲಿ ಒಂದು ಏನು ತೂಕ ಇದೆ, ಅದನ್ನು ನಾನು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದ ಇನ್ನೊಂದು ಭಾಷೆಯ ಶಬ್ದದಲ್ಲಾಗಲಿ ಅದನ್ನ ತೆರೆದಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎರಡರ ಅರ್ಥ ಒಂದೇ ರೀತಿ ಇರಬಹುದು, ಆದ್ರೆ ಇದರಲ್ಲಿ ತುಂಬಾ ವಿಶೇಷ ಶಬ್ದದ ವಿಶೇಷವೂ ಇದೆ, ಅರ್ಥದ ವಿಶೇಷವೂ ಇದೆ. ಇದಕ್ಕಿಂತ ಬೇರೆ ತಪಸ್ಸು ಇಲ್ವೇ ಇಲ್ಲ. ನಾವು ತಪಸ್ಸು ಅಂದ್ರೆ ಕಾಡಿಗೆ ಹೋಗ್ಬೇಕು, ಗಡ್ಡ ಬಿಡಬೇಕು, ದಂಡ ಹಿಡ್ಕೊಳ್ಬೇಕು, ಆಹಾರ ಬಿಡಬೇಕು ಅಂತ ಹೀಗೆಲ್ಲ ಏನೋ ನಮ್ಮ ತಲೆಯದ್ದೇ ಕೆಲವು ಕಲ್ಪನೆಗಳಿವೆ. ಆದ್ರೆ ತಪಸ್ಸು ಅಂದ್ರೆ ಅದೊಂದೇ ಅಲ್ಲ. ತಪಸ್ಸು ನೂರಾರು ತರ ಇದೆ. ವಾಂಗ್ಮಯಂ ತಪ ಉಚ್ಯತೆ, ತಪೋ ಮಾನಸ ಉಚ್ಯತೆ, ಮಾತಿನ ತಪಸ್ಸು ಇದೆ, ಮನಸ್ಸಿನಲ್ಲಿ ನಾವು ನಡೆಸಬೇಕಾದ ತಪಸ್ಸು ಇದೆ, ಶಾರೀರಿಕ ತಪ ಉಚ್ಯತೆ, ಶಾರೀರಿಕ ತಪಸ್ಸಿದೆ. ಅದರಲ್ಲೇ ಒಂದು ಪ್ರಧಾನವಾದ ತಪಸ್ಸು ಕೃಷ್ಣನೂ ಕೂಡ ಹೇಳಿದ್ದು ಕರ್ಮತ್ಯಾಗ. ಕರ್ಮದಿಂದ ಬರಬೇಕಾದ ಫಲತ್ಯಾಗ ತಪಸ್ಮೃತಃ. ಕರ್ಮತ್ಯಾಗ ಅನ್ನೋದೇ ತಪಸ್ಸು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನೇ ತಾಳುವುದು ಅಂತ. ಏನೇ ದುರ್ಘಟನೆ ನಡೆದಾಗಲೂ ಅದನ್ನು ಹಲ್ಲು ಕಚ್ಚಿ ಔಡುಗಚ್ಚಿ ಸಹಿಸಿಕೊಳ್ಳುವುದು ಅಂತ ಏನಿದೆ, ಅನಿವಾರ್ಯವಾಗಿ ಅದು ನಡೆಯುತ್ತೆ ಅಂತ ಗೊತ್ತಿದ್ದು ಅನ್ಯಾಯ ಸಹಿಸಿಕೊಳ್ಳುವುದು ಅಂತ ಹೇಳಿಲ್ಲ ಅಲ್ಲಿ. ತಾಳುವುದು ಅಂತಂದ್ರೆ ಕೆಲವೊಂದು ನಡೀಲೇಬೇಕು, ನಾವು ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಎಲ್ಲರಿಂದ ಸಿಂಪತಿ ಕಿಟ್ಟಿಸಿಕೊಳ್ಳಿಕ್ಕೋಸ್ಕರ 10 ಬಾರಿ 10 ಜನರ ಕಿವಿಗೆ ಬೀಳುವಂತೆ ಮತ್ತೆ ಮತ್ತೆ ಹೇಳಿ ಎಲ್ಲರಿಗೂ ಬೋರು ಬರೆಸಿ ಇವ್ರು ಬಂದ್ರೆ ನಾವು ಇರ್ಲೇಬಾರ್ದು ಇಲ್ಲಿ ಅಂತ ಓಡಿ ಹೋಗುವಷ್ಟು ನಾವು ನಡ್ಕೊಳ್ತೇವೆ. ಆದ್ರೆ ಅದು ಯಾವತ್ತೂ ಕೂಡ ಸಮಾಧಾನ ಕೊಡುದಿಲ್ಲ, ಮತ್ತಷ್ಟು ದುಃಖಕ್ಕೆ ಈಡು ಮಾಡುತ್ತೆ, ಹೇಳಿದಷ್ಟು ಮುಗಿಸುವುದಿಲ್ಲ. ಬೇಸರ ಆಮೇಲೆ ಯಾಕಾಗುತ್ತೆ ಅಂದ್ರೆ ಯಾರು ನನ್ನ ಮಾತು ಕೇಳಿಸ್ಕೊಳ್ಳಲ್ಲ, ಯಾರಿಗೂ ನಮ್ಮ ಕಷ್ಟ ಅರ್ಥ ಆಗಲ್ಲ, ಯಾರಿಗೂ ನಮ್ಮ ಕಷ್ಟ ಬೇಕಿಲ್ಲ ಅಂತ ಹೀಗೆಲ್ಲ ಸಮಾಜದ ವಿರುದ್ಧ, ವ್ಯಕ್ತಿಗಳ ವಿರುದ್ಧ, ಬಂಧುಗಳ ವಿರುದ್ಧ ನಮ್ಮ ಆಕ್ರೋಶ ದ್ವೇಷಗಳೇ ಹೆಚ್ಚುತ್ತಾ ಹೋಗ್ತವೆ. ಯಾವಾಗ ತಾಳಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡ್ತಾನೋ ಸಹಜವಾಗಿಯೇ ನಮಗೆ ಸಿಗಬೇಕಾದ ಸಮಾಧಾನ ಎಲ್ಲೋ ಒಂದು ಕಡೆಯಿಂದ ದೊರಕುತ್ತೆ ಖಂಡಿತ. ಆದ್ರೆ ಅದಕ್ಕಿಂತ ಹೆಚ್ಚು ನಮ್ಮಲ್ಲೊಂದು ಆತ್ಮಶಕ್ತಿ ಜಾಗೃತವಾದಾಗ ನಾವು ಇನ್ನೊಬ್ಬರಿಗೆ ಸಮಾಧಾನ ಮಾಡುವಷ್ಟು ಶಕ್ತಿಯನ್ನು ಪಡೀತೇವೆ. ನಾವೇ ಪುಸುಕಲಾಗಿ ಊರವರನ್ನೆಲ್ಲ ಸಮಾಧಾನ ಮಾಡ್ಲಿಕ್ಕೆ ಹೊರಟಾಗ ನಮ್ಗೆ ಹೇಳಲಿಕ್ಕೆ ಬರ್ತಿ ಮಾರೆ, ನಿನ್ ಸಮಸ್ಯೆಯನ್ನೇ ನೀನ್ ನೋಡ್ಕೊಳ್ಳಿಲ್ಲ ಅಂತ ನಾವು ಅನ್ನಿಸಿಕೊಳ್ಳುವ ಪ್ರಸಂಗವೂ ಬರುತ್ತೆ. ಅಥವಾ ನಮಗ ಆ ಪ್ರಸಂಗ ಬಂದಾಗ ನಾವೇ ದುರ್ಬಲರಾಗಿ ನಮ್ಮ ಕಣ್ಣೆದುರುಗಡೆ ಯಾರಿಗೆ ನಾವು ಉಪದೇಶಿಸಿದ್ದೇವೋ ಅವರೇ ನಮ್ಮನ್ನು ನೋಡಿ ನಗುವ ಹಾಗಾಗುತ್ತೆ. ಆದ್ರಿಂದಾಗಿ ತಾಳುವುದು ಅಂತ ಅನ್ನೋದು ಬದುಕಿನಲ್ಲಿ ಸಿಗುವ ಅತ್ಯಂತ ದೊಡ್ಡದಾದ ಶಕ್ತಿ. ಅದು ಯಾ ದೇವಿ ಸರ್ವಭೂತೇಶು ಕ್ಷಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವ ಮಾತು ಇದೆ. ಕ್ಷಾಂತಿ ಅಂದ್ರೆ ಸಹನೆ. ಹಾಗಾಗಿ ಅತ್ಯಂತ ತಾಳುವುದು ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ನಾನು ಬರೀ ಒಂದು ವಾದಿರಾಜ ಯತಿಗಳಂಥವರು ಕನ್ನಡದಲ್ಲಿ ಕೊಟ್ಟ ಪದ್ಯದಲ್ಲಿ ಇಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಸಿಗುತ್ತೆ ಅಂತ ಅಂದ ಮೇಲೆ ಇನ್ನು ವ್ಯಾಸರು ಕೊಟ್ಟಂತಹ ಮಹಾಭಾರತದ ಮಾತುಗಳು ಇನ್ನೆಷ್ಟು ಶಕ್ತಿಯನ್ನ ಸಹಜವಾಗಿಯೇ ಶಬ್ದ ಶಕ್ತಿಯಿಂದ ಸಂಸ್ಕೃತಕ್ಕೆ ಮಿಗಿಲೆನಿಸುವ ತಾಕತ್ತಿದೆ. ಇನ್ನು ಅದರಲ್ಲಿ ಹೊರಡುವ ನೂರಾರು ಅರ್ಥಗಳು ಪ್ರಸಂಗ ಅನುಕೂಲ ಹೊಂದಿಕೊಂಡು ವ್ಯಕ್ತಿ ದೃಷ್ಟಿಯಿಂದ ಬೇರೆ ಬೇರೆ ಮುಖಗಳನ್ನ ಪರಿಚಯಿಸುವಂತಹ ಭಾರತಕ್ಕೆ ಇನ್ನೆಂಥ ಸಾಮರ್ಥ್ಯ ಇದೆ. ನಿರುಕ್ತಮಸ್ಯ ಯೋ ವೇದ, ಯಾರು ಈ ಶಬ್ದದ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ತಾನೋ ಭಗವಂತನನ್ನ ಪ್ರತಿಪಾದನೆ ಮಾಡುವ ವಿಷಯದಲ್ಲಿ. ಯಾಕೆಂದ್ರೆ ಮಹತ್ವ ಯಾಕೆ ಅಂದ್ರೆ ಕೇವಲ ಪ್ರಪಂಚದ ಬಗ್ಗೆ ಹೇಳಿದ್ರೆ ಮಹತ್ವ ಆಗ್ತಿರ್ಲಿಲ್ಲ. ಗೀತೆ ಇವತ್ತಿಗೂ ಯಾಕೆ ಉಳಿದಿದೆ? ಅಳಿದ ಮೇಲೆ ಅಂತ ಕಾದಂಬರಿ ನನಗೆ ತುಂಬಾ ಇಷ್ಟ. ಅದನ್ನ ನಾನು 2 ಸಲ ಓದ್ಬೋದು, 3 ಸಲ ಓದ್ಬೋದು, ಮ್ಯಾಕ್ಸಿಮಮ್ ಇನ್ನೊಂದು 10 ವರ್ಷದ ಗ್ಯಾಪ್ ಅಲ್ಲಿ 5 ಸಲ ಓದ್ಬೋದು. ಆದ್ರೆ ಅದನ್ನ ದಿನಾ ಪಾರಾಯಣ ಮಾಡ್ತೇನೆ. ವಂಶವೃಕ್ಷ ಭೈರಪ್ಪ ಅವರ ತುಂಬಾ ಒಳ್ಳೆಯ ಕಾದಂಬರಿ, ಖಂಡಿತ ಬದುಕಿನ ಅನೇಕ ಪ್ರಸಂಗಗಳನ್ನ ನನ್ನ ಮುಂದೆ ತೆರೆದಿಡ್ತಾವೆ. ಆದ್ರೆ ಅದನ್ನ ದಿನಾ ಪಾರಾಯಣ ಮಾಡಿ ಅದರಿಂದ ನಾನು ಏನೋ ಒಂದು ಗಳಿಸ್ತೇನೆ, ಸಮಾಧಾನ ಆಗತ್ತೆ, ಇಲ್ಲ ಬೋರ್ ಬರ್ಲಿಕ್ಕೆ ಶುರುವಾಗುತ್ತೆ. 10ನೇ ಸಲ ಓದುವಾಗ ಬೇಜಾರಾಗುತ್ತೆ, 15ನೇ ಸಲ ಓದುವಾಗ ಅಯ್ಯೋ ಈ ಪುಸ್ತಕ ನೋಡಿದ್ರೆ ಸಿಟ್ಟು ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಕೆಲವೊಂದು ಸಂಗತಿಗಳಲ್ಲಿ ನಾವು ಅದರಲ್ಲಿ ಈಗ ಗೀತೆಯನ್ನು ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ದಿನಾ ಮತ್ತೆ ಮತ್ತೆ ಹೇಳ್ತಾ ಇರ್ತೇವೆ. ದಿನಾ ಮತ್ತೆ ಮತ್ತೆ ಹೇಳಿದ್ರು
ಅದರಲ್ಲಿ ಬೇಸರ ಬರುವುದಿಲ್ಲ. ನಮ್ಗೆ ಅರ್ಥ ಆಗದೇ ಇದ್ದಾಗ ಖಂಡಿತ ಬೋರ್ ಆಗುತ್ತೆ, ಬೇಸರ ಬರುತ್ತೆ. ನಮಗೆ ಇದು ಕಾದಂಬರಿ ಆದಿಗಳು ಅರ್ಥ ಆಗಿಯೂ ಬೋರ್ ಬರುದು. ಆದ್ರೆ ವಿಷ್ಣು ಸಹಸ್ರನಾಮ ನಿಜವಾಗಿ ಅರ್ಥ ಆದ್ರೆ ಆಮೇಲೆ ಯಾವತ್ತೂ ಕೂಡ ಅವನಿಗೆ ಜೀವನದಲ್ಲಿ ಬೋರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬೇಸರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ, ಭಾರತ ಅಂತನ್ನುವಂತಹದ್ದು ಸಾರ್ವಕಾಲಿಕ ಮತ್ತು ಸಾರ್ವದೈಶಿಕ, ಜಗತ್ತಿನ ಯಾವ ಮೂಲೆಗೂ ಅಪ್ಲಿಕೇಬಲ್, ಜಗತ್ತಿನ ಯಾವ ಕಾಲದಲ್ಲೂ ಇದು ನೆಲೆ ನಿಂತು ಅವರವರ ಸಮಸ್ಯೆಯನ್ನ ಆ ಕಾಲದಲ್ಲಿ ಪರಿಹರಿಸುವುದಕ್ಕೆ ಸಮರ್ಥವಾದದ್ದು. ಹೀಗೆ ಯಾರು ಮಹತ್ವವಾದದ್ರಿಂದ, ಮಹತ್ವದ ಸಂಗತಿ ಭಗವಂತ ಅವನನ್ನ ತಿಳಿಸುತ್ತೆ. ಆದ್ರಿಂದಾಗಿ ಮತ್ತು ಅರ್ಥದ ದೃಷ್ಟಿಯಿಂದ ಭಾರವನ್ನು, ಶ್ಲೋಕಗಳ ಸಂಖ್ಯೆಯ ದೃಷ್ಟಿಯಿಂದಲೂ ಒಂದೊಂದು ಶ್ಲೋಕವು 10 ಅರ್ಥವನ್ನು ತುಂಬಿಕೊಂಡಿದೆ. ಆದ್ರಿಂದಾಗಿ 1,00,000 ಶ್ಲೋಕ ಮತ್ತೆ 10 ಅರ್ಥ. ಈ ಕಾರಣದಿಂದ ಇದಕ್ಕೆ ಮಹಾಭಾರತ ಅಂತ ಕರೆದಿದ್ದಾರೆ. ಯಾರು ಈ ಮಹತ್ವವನ್ನು ತಿಳಿದು ಮಹಾಭಾರತದ ಗ್ರಂಥದ ಕಡೆಗೆ ಧುಮುಕುತ್ತಾನೋ ಅವನು ಸತ್ಯವನ್ನ ಪಡೆಯುತ್ತಾನೆ, ಸ್ವಾರಸ್ಯವನ್ನ ಜೀವನದಲ್ಲಿ ಅನುಭವಿಸ್ತಾನೆ ಅನ್ನುವ ಸಂಗತಿಯನ್ನು ಹೇಳಿದ್ರು. ಮತ್ತಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನ, ಸೈದ್ಧಾಂತಿಕ ಹಿನ್ನೆಲೆ ಏನು, ಯಾಕೆ ಇದನ್ನ ಇಷ್ಟು ಮಹತ್ವ ಕೊಟ್ಟು ಹೇಳಿದ್ರು ಅನ್ನೋದನ್ನ ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತ ಸಮರ್ಪಯಾಮಿ. ಯಾರಿಗಾದ್ರೂ ಡೌಟ್ ಇದೆಯಾ? ಹರಿ ಓಂ ಆಚಾರ್ಯರೇ. ಹೇಳಿ. ಇದು ವೇದಗಳಿಗೆ ಸಮಾನ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಪ್ರಶ್ನೆ ಇತ್ತು. ಅಂದ್ರೆ ಈಗ ಮಹಾಭಾರತದಲ್ಲೇ ಅಷ್ಟು ಎಲ್ಲಾ ಬರೋಂಗಿದ್ರೆ ಮತ್ತೆ ವೇದಗಳ ಅಧ್ಯಯನದ ಮಹತ್ವ ಏನಿರತ್ತ ಅವಾಗ? ಹೌದು, ಏನು ಅಂದ್ರೆ ವೇದ ಅನ್ನೋದು ಸಾರ್ವಕಾಲಿಕ, ಅಂದ್ರೆ ಅದು ಶಬ್ದ ನಿತ್ಯ, ಅದು ಯಾವಾಗ್ಲೂ ಇದ್ದೇ ಇದೆ. ಅದರಿಂದಾಗಿ ಅದು ಆ ದಾರಿಯಲ್ಲೇ ಅಧ್ಯಯನ ಮಾಡಿಕೊಂಡು ಬಂದು, ಅದಕ್ಕೆ ನಾನು ಹೇಳಿದೆ ಅದು ಅವರಿಗೆ 2 ಜವಾಬ್ದಾರಿ. ವೇದದ ಪರಂಪರೆಯನ್ನು ಉಳಿಸುವುದು, ಅದರಿಂದ ಅಬ್ಸ್ಟ್ರಾಕ್ಟ್ ಆದ ಸಂಗತಿಗಳನ್ನ ಭಾರತದಿಂದ ತಿಳ್ಕೊಳ್ಳುವುದು. ವೇದಗಳ ಅಧ್ಯಯನಕ್ಕೆ ಸ್ವಲ್ಪ ಹೆಚ್ಚು ಶ್ರಮ ಬೇಕು, ಆದ್ರೆ ಎಲ್ಲರಿಗೂ ಆ ಶ್ರಮ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಭಾರತದ ಈಗ ವೇದವನ್ನ ಅಧ್ಯಯನ ಮಾಡಿಕೊಂಡು ಬರ್ಬೇಕು ಅಂತ ಕೆಲವರಿಗೆ ಅದು ಧರ್ಮ, ಆ ಪರಂಪರೆಯನ್ನು ಉಳಿಸ್ಬೇಕು ಅಂತ. ಈಗ ಜಿಯೋಗ್ರಫಿ ಓದ್ಕೊಂಡು ಬರುವವರು ಅದನ್ನು ಓದ್ತಾ ಬರ್ಲೇಬೇಕು, ಅದಕ್ಕೆ ಸ್ಕೋಪ್ ಕಮ್ಮಿ ಇದೆ ಅಂತ ಬಿಟ್ರೆ ಮುಂದೊಂದು ದಿವಸ ಅದೇ ದೊಡ್ಡ ಅನರ್ಥ ಆಗತ್ತೆ. ಹಾಗೆ ಇವತ್ತು ಸೈನ್ಸ್ ಒಂದು ಸಾಕು, ಬೇರೆ ಎಲ್ಲ ಬೇಡ ಅಂತ ನಾವು ಇವತ್ತು ಏನೊಂದು ಭಾವನೆ ತಾಳಿಕೊಂಡು ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳ ಉತ್ಪತ್ತಿಯನ್ನ ಒಳ್ಳೆ ಕಂಪನಿಯಲ್ಲಿ ಪ್ರಾಡಕ್ಟ್ ತಯಾರು ಮಾಡಿದಾಗ ಮಾಡ್ತಾ ಇದ್ದೇವೆ. ಸ್ವಲ್ಪ ದಿವಸಕ್ಕೆ ಹೋದ ಮೇಲೆ ನಾವು ಈ ಅರ್ಥಶಾಸ್ತ್ರಜ್ಞರ ಬಗ್ಗೆ ಅಥವಾ ಜಿಯೋಗ್ರಫಿ ಬಗ್ಗೆ, ಜೂವಾಲಜಿ ಬಗ್ಗೆ ಇದನ್ನು ಓದದೇ ಇದ್ದವರ ಓದದೆ ಆ ಶಾಸ್ತ್ರದ ಪರಿಚಯವನ್ನು ಕಳ್ಕೊಂಡದ ಪರಿಣಾಮವಾಗಿ ನಮ್ಮ ಈಗ ಇರುವ ತಂತ್ರಜ್ಞಾನ ಒಂದು ದಿವಸ ನಷ್ಟ ಆದಾಗ ನಾವು ಮತ್ತೆ 0 ಲೆವೆಲ್ಗೆ ಹೋಗಿಬಿಡ್ತೇವೆ. ಆದ್ರಿಂದಾಗಿ ಎಲ್ಲ ಶಾಸ್ತ್ರದ ಪರಂಪರೆಯು ಉಳಿತಾ ಬರ್ಬೇಕು. ಹಾಗಾಗಿ ವೇದಶಾಸ್ತ್ರದ ಪರಂಪರೆಯು ಉಳಿಸಿಕೊಂಡು ಬಂದ್ರೆ ಅದರ ಅಬ್ಸ್ಟ್ರಾಕ್ಟ್ ಆಗಿ ಮತ್ತೆ ಮುಂದಿನ ಯುಗದಲ್ಲಿ ವೇದವ್ಯಾಸರು ಮತ್ತೆ ಸುಲಭ ಮಾಡಿ ಕೊಡುವುದಕ್ಕೋಸ್ಕರ ಭಾರತವನ್ನ ರಚನೆ ಮಾಡಿ ಕೊಡ್ತಾರೆ. ಆದ್ರೆ ಆ ಪರಂಪರೆಯನ್ನು ಉಳಿಸಿ ಅದೇ ದಾರಿಯಲ್ಲಿ ಧರ್ಮವನ್ನ ರಕ್ಷಿಸ್ಬೇಕು ಅಂತಿರೋರು ಕೆಲವರು. ಅಂದ್ರೆ ಮಂತ್ರಾನುಸಂಧಾನಕ್ಕೆ ಅನೇಕ ದೇಶಕ್ಕೆ ಸಂಬಂಧಪಟ್ಟ ಆಪತ್ತುಗಳು ಎದುರಾದಾಗ ಅಥವಾ ನಮ್ಮ ನಿತ್ಯದ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ತಿಳಿವಿಗಾಗಿ ಸುಲಭವಾಗ್ಲಿ ಅಂತ ಭಾರತ. ಆದ್ರೆ ಉಪಾಸನೆಯ ದೃಷ್ಟಿಯಿಂದ ಪ್ರಮೇಯವನ್ನ ತಿಳ್ಕೊಳ್ಳಿಕ್ಕೆ ಭಾರತ ಸಹಾಯ ಮಾಡಿದ್ರು. ಉಪಾಸನೆ ಮತ್ತು ಮಂತ್ರದ ಅನುಸಂಧಾನದ ದೃಷ್ಟಿಯಿಂದ ವೇದದ ಅಧ್ಯಯನ ಅನ್ನೋದು ಅವ್ರಿಗೆ ಬೇಕು. ಆದ್ರೆ ಅವರು ವೇದಾಧ್ಯಯನ ಮಾತ್ರ ಮಾಡಿದ್ರೆ ಸಾಕಾಗುದಿಲ್ಲ, ಅವರು ಭಾರತವನ್ನೂ ಅಧ್ಯಯನ ಮಾಡ್ಲೇಬೇಕು. ಅವ್ರಿಗೆ 2 ಒತ್ತಡ. ಆದ್ರೆ ಯಾರಿಗೆ ವೇದದ ಅಧ್ಯಯನ ಮಾಡ್ಬೇಕಾಗಿಲ್ಲ ಅಂತ ಪರ್ಮಿಷನ್ ಕೊಟ್ಟು ಅವರಿಗೆ ಫ್ರೀ ಬಿಟ್ಟಿದ್ದಾರೋ ಅವ್ರು ಭಾರತ ಓದಿದ್ರೆ ವೇದವನ್ನು ಓದಿದ್ದರ ಪುಣ್ಯ ಬರುತ್ತೆ ಅಂತ ಹೇಳಿದ್ದು ಹೊರತು ವೇದ 2 ಪ್ರತ್ಯೇಕ ಶಾಖೆಗಳಲ್ಲಿ ಹಾಗಾದ್ರೆ 2 ಯಾಕೆ ಅನ್ನುವ ವಿಭಾಗಕ್ಕೋಸ್ಕರ ಹೇಳಿದ್ದಲ್ಲ. ಸರಿ ಆಚಾರ್ಯ, ಧನ್ಯವಾದ. ಮುಕ್ತಾಯ ಮಾಡೋಣ. ನಮಸ್ಕಾರ ಆಚಾರ್ಯ.